ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चात्य देशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಸಾಮೃತ ಸಿಂಧು ಅಧ್ಯಾಯ 5 ಭಕ್ತಿ ಸೇವೆಯ ಪವಿತ್ರತೆ. ಶ್ರೀಲ ರೂಪ ಗೋಸ್ವಾಮಿಯವರು ಈ ಮೊದಲು ನೀಡಿರುವ ಉಪದೇಶಗಳನ್ನು ಈ ಮಾತುಗಳಲ್ಲಿ ಕ್ರೋಢೀಕರಿಸಬಹುದು. ವ್ಯಕ್ತಿಯು ಲೌಕಿಕ ಒಲವುಗಳನ್ನು ಹೊಂದಿರುವ ತನಕ ಅಥವಾ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆಯನ್ನು ಹೊಂದಿರುವ ತನಕ ಆತ ಶುದ್ಧ ಭಕ್ತಿ ಸೇವೆಯ ನೆಲೆಯನ್ನು ಪ್ರವೇಶಿಸಲಾರ. ಲೌಕಿಕ ಒಲವುಗಳನ್ನು ಹೊಂದಿರುವ ತನಕ ಅಥವಾ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆಯನ್ನು ಹೊಂದಿರುವ ತನಕ ಆತ ಶುದ್ಧ ಭಕ್ತಿ ಸೇವೆಯ ನೆಲೆಯನ್ನು ಪ್ರವೇಶಿಸಲಾರ. ಭಕ್ತಿ ಸೇವೆಯು ಎಲ್ಲ ಐಹಿಕ ಪರಿಗಣನೆಗಳನ್ನು ಮೀರಿದ್ದಲ್ಲದೆ ಅದು ಯಾವುದೊಂದು ದೇಶ, ವರ್ಗ, ಸಮಾಜ ಅಥವಾ ಸಂದರ್ಭಕ್ಕೆ ಸೀಮಿತವಲ್ಲ ಎಂದು ಕೂಡ ರೂಪಗೋಸ್ವಾಮಿಯವರು ಹೇಳುತ್ತಾರೆ. ಭಾಗವತದಲ್ಲಿ ಹೇಳಲಾಗಿರುವಂತೆ ಭಕ್ತಿ ಸೇವೆಯು ಲೋಕೋತ್ತರವಾದದ್ದು ಮತ್ತು ಕಾರಣರಹಿತವಾದದ್ದು. ಲೋಕೋತ್ತರ, ಕಾರಣರಹಿತ. ಯಾವ ಲಾಭದ ಆಸೆಯೂ ಇಲ್ಲದೆ ಭಕ್ತಿ ಸೇವೆಯನ್ನು ಸಲ್ಲಿಸಲಾಗುತ್ತದೆ ಹಾಗೂ ಅದನ್ನು ಯಾವುದೇ ಲೌಕಿಕ ಸಂದರ್ಭಗಳಲ್ಲೂ ಅಡೆತಡೆ ಮಾಡಲಾಗುವುದಿಲ್ಲ ಅಲ್ಲ. ಯಾವ ಭೌತಿಕ ಶುದ್ಧ ಭಕ್ತಿ ಸೇವೆಯನ್ನ ಯಾವ ಭೌತಿಕ ಸಂದರ್ಭಗಳು ಕೂಡ ಅದರಿಂದ ಅದಕ್ಕೆ ತಡೆ ಹಾಕೋಕ್ ಆಗೋದಿಲ್ಲ. ಅಂದ್ರೆ ಶುದ್ಧ ಭಕ್ತನ ಭಕ್ತಿಯನ್ನ ಯಾರು ತಡೆಯಕ್ಕಾಗಲ್ಲ. ಶುದ್ಧ ಭಕ್ತನ ಭಕ್ತಿಯನ್ನು ಯಾರು ತಡೆಯಕ್ಕಾಗಲ್ಲ. ಸಾಮಾನ್ಯ ಜೀವಿಗಳ ಭಕ್ತಿಯನ್ನ ಭೌತಿಕ ವಿಷಯಗಳು ತಡೆದು ಹಾಕ್ಬಿಡ್ಬೋದು ಅಥವಾ ನಾವು ಅದರಿಂದ ನಮ್ಮ ಪ್ರಗತಿ ಸ್ಥಗಿತಗೊಳ್ಬೋದು. ಆದ್ರೆ ಶುದ್ಧ ಭಕ್ತನ ಭಕ್ತಿ ಹಾಗಲ್ಲ. ಅದು ಯಾವ ತಾರತಮ್ಯವೂ ಇಲ್ಲದೆ ಎಲ್ಲರಿಗೂ ತೆರೆದದ್ದಾಗಿದೆ ಮತ್ತು ಅದು ಜೀವಿಗಳ ಸಹಜ ವೃತ್ತಿಯೂ ಆಗಿದೆ. ಸೊ ಶುದ್ಧ ಭಕ್ತಿ ಸೇವೆ ಇದ್ರವರೆಗೂ ಏನ್ ಹೇಳಿದಾರೋ ಅದನ್ನ ಇಲ್ಲಿ ಸಾರಾಂಶ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾದದ್ದು ಇಲ್ಲಿ ವ್ಯಕ್ತಿಯು ಲೌಕಿಕ ಒಲವುಗಳನ್ನು ಹೊಂದಿರಬಾರ್ದು. ಹೊಂದಿದ್ರೆ ಅವನು ಭಕ್ತಿ ಸೇವೆಯ ನೆಲೆ. ಭಕ್ತಿ ಸೇವೆ ಅಂದ್ರೆ ಶುದ್ಧ ಭಕ್ತಿ ಸೇವೆ, ಬೇರೆ ಯಾವ ತರ ಭಕ್ತಿ ಸೇವೆ ಇಲ್ಲ. ಈ ಮಿಶ್ರ ಭಕ್ತಿ ಸೇವೆ ಅನ್ನೋದು ಈಗ ಹುಟ್ಕೊಂಡಿರೋದು. ಆದ್ರೆ ನಮ್ಮ ಪರಂಪರೆ ಅಥವಾ ಯಾವುದೇ ಪರಂಪರೆ ಆಗ್ಲಿ, ಭಕ್ತಿ ಸೇವೆ ಅಂದ್ರೆ ಶುದ್ಧ ಭಕ್ತಿ ಸೇವೆ. ಸೊ ಹಾಗಾಗಿ ಭೌತಿಕ ಒಲವುಗಳಿಲ್ಲ, ಯಾವುದೇ ದೇಶ, ವರ್ಗ, ಸಮಾಜ, ಸಂದರ್ಭಕ್ಕೆ ಸೀಮಿತವಾದದ್ದಲ್ಲ, ಲೋಕೋತ್ತರವಾದದ್ದು, ಕಾರಣರಹಿತವಾದದ್ದು, ಮತ್ತೆ ಅದಕ್ಕೆ ಯಾವ ಅಡೆತಡೆ ಇಲ್ಲ, ಮತ್ತೆ ಅದು ಎಲ್ಲರಿಗೂ ತೆರೆದದ್ದಾಗಿದೆ. ಮಧ್ಯ ಯುಗದಲ್ಲಿ ಎಂದರೆ ಚೈತನ್ಯರ ಶ್ರೇಷ್ಠ ಅನುಯಾಯಿ ಶ್ರೀ ನಿತ್ಯಾನಂದರ ಅಂತರ್ಧಾನದ ತರುವಾಯ ಒಂದು ವರ್ಗಕ್ಕೆ ಸೇರಿದ ಪುರೋಹಿತರು ತಾವು ಶ್ರೀ ನಿತ್ಯಾನಂದರ ಸಂತತಿಗೆ ಸೇರಿದವರೆಂದು ಹೇಳಿಕೊಂಡು ತಮ್ಮದು ಗೋಸ್ವಾಮಿಗಳ ವಂಶವೆಂದು ಪ್ರಚಾರ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಜಾತ್ ಗೋಸಾಯಿ ಅಂತ ಇದು, ಜಾತಿ ಗೋಸಾಯಿ ಅಂದ್ರೆ ಹುಟ್ಟಿನ ಆಧಾರದ ಮೇಲೆ ನಾವು ಗೋಸ್ವಾಮಿಗಳು ಅಂತ ಹೇಳ್ಕೊಳ್ಳೋದು. ಭಕ್ತಿ ಸೇವೆಯನ್ನು ಅಭ್ಯಸಿಸುವುದು ಮತ್ತು ಪಸರಿಸುವುದು ಕೇವಲ ತಮ್ಮ ಹಕ್ಕು ಎಂದು ಈ ನಿತ್ಯಾನಂದ ವಂಶದವರು ಸಾರಿದರು. ಹೀಗೆ ಈ ಜನ ತಮ್ಮ ಕೃತಕ ಬಲದ ಮೂಲಕ ಸ್ವಲ್ಪ ಕಾಲ ಅಧಿಕಾರ ನಡೆಸಿದರು. ಬೇರೆ ಯಾರು ಪ್ರಚಾರ ಮಾಡಂಗಿಲ್ಲ. ನಾವು ನಿತ್ಯಾನಂದರ ವಂಶದವರು, ಹಾಗಾಗಿ ಆ ಹಕ್ಕು ನಮಗೆ ಮಾತ್ರ ಇರೋದು. ಭಕ್ತಿ ಸೇವೆ ಅಭ್ಯಾಸ ಮಾಡೋ ಹಕ್ಕು ನಮಗೆ ಮಾತ್ರ ಇದೆ, ಅದನ್ನು ಹರಡೋ ಒಂದು ಹಕ್ಕು ನಮಗ್ ಮಾತ್ರ ಇದೆ, ಬೇರೆಯವ್ರು ಯಾರು ಮಾಡಂಗಿಲ್ಲ ಅಂತ ಸ್ವಲ್ಪ ಸಮಯ ಅಧಿಕಾರ ನಡೆಸಿದ್ರು. ಗೌಡಿಯ ವೈಷ್ಣವ ಸಂಪ್ರದಾಯದ ಬಹು ಪ್ರಭಾವಶಾಲಿ ಆಚಾರ್ಯರಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಬಂದು
ಮೇಲೆ ಹೇಳಿದ ನಿತ್ಯಾನಂದ ಸಂಪ್ರದಾಯದ ಈ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ತನಕ ಅವರ ಅಟ್ಟಹಾಸ ಮುಂದುವರಿಯಿತು. ಸ್ವಲ್ಪ ಕಾಲ ಈ ವಿಚಾರವಾಗಿ ಎರಡೂ ಪಂಥಗಳ ನಡುವೆ ಸಮರವೇ ಎನ್ನಬಹುದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ನಿಲುವಿಗೆ ಜಯ ದೊರೆತು ಈಗ ಎಲ್ಲವೂ ಸುಗಮವಾಗಿದೆ. ಅಲ್ಲದೆ ಭಕ್ತಿ ಸೇವೆ ಯಾವ ಒಂದು ವಿಶಿಷ್ಟ ವರ್ಗ ಅಥವಾ ಪಂಥದವರಿಗೆ ಸೇರಿದ್ದಲ್ಲವೆಂದು ನಿಚ್ಚಳವಾಗಿ ಸ್ಥಾಪಿತವಾಗಿದೆ. ಇಷ್ಟೇ ಅಲ್ಲದೆ ಭಕ್ತಿ ಸೇವೆಯನ್ನು ಕೈಗೊಂಡ ಯಾರನ್ನೇ ಆಗಲಿ ಉತ್ತಮ ವರ್ಗದ ಬ್ರಾಹ್ಮಣನಾಗಿದ್ದಾನೆ ಎಂದು ಗಣಿಸಲಾಗುತ್ತದೆ. ಅರೆ, ಇದು ಭಕ್ತಿ ಸೇವೆಯನ್ನು ಕೈಗೊಂಡ ಅಂದ್ರೆ ಶುದ್ಧ ಭಕ್ತಿ ಸೇವೆಯನ್ನ, ಮಿಶ್ರ ಭಕ್ತಿ ಅಲ್ಲ. ಶುದ್ಧ ಭಕ್ತಿ ಸೇವೆ ಹಂತಕ್ಕೆ ಯಾರು ಬಂದಿದ್ದಾರೋ ಅವರು ಮೊದಲ ದರ್ಜೆಯ ಬ್ರಾಹ್ಮಣರು. ಒಟ್ಟಿನಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಭಕ್ತಿ ಸೇವೆಯ ಚಳುವಳಿಗಾಗಿ ಶ್ರಮಿಸಿದ್ದು ಸಾರ್ಥಕವಾಯಿತು. ಶ್ರೀಲ ಭಕ್ತಿ ಸಿದ್ಧಾಂತರ ಹಿರಿಮೆಯಿಂದಾಗಿ ಈ ಹೊತ್ತು ಜಗತ್ತಿನ ಅಷ್ಟೇಕೆ ಇಡೀ ಬ್ರಹ್ಮಾಂಡದ ಯಾರೇ ಆಗಲಿ ಗೌಡಿಯ ವೈಷ್ಣವರಾಗಬಹುದಾಗಿದೆ. ಶುದ್ಧ ವೈಷ್ಣವನಾದ ಯಾರೇ ಆದರೂ ಲೋಕೋತ್ತರ ಸ್ಥಾನವನ್ನು ಪಡೆದಿರುತ್ತಾನೆ. ಆದ್ದರಿಂದ ಸತ್ವಗುಣದಲ್ಲಿ ಸ್ಥಾಪಿತನಾಗಿರುವ ಅತಿ ದೊಡ್ಡ ಗುಣವನ್ನು ಆತ ಈಗಾಗಲೇ ಸಾಧಿಸಿಕೊಂಡಿರುತ್ತಾನೆ. ಯಾಕೆಂದ್ರೆ ಸತ್ವಗುಣವನ್ನ ಮೀರಿ ವೈಷ್ಣವತ್ವ ಶುದ್ಧ ಭಕ್ತಿ ಸೇವೆ ಅಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮನ ಸೋಚತಿನ ಕಾಂಕ್ಷತಿ. ಸೊ ಅದು ಸತ್ವಗುಣವನ್ನ ಮೀರಿರುವಂತ ಹಂತ. ಶುದ್ಧ ಸತ್ವ, ಅದು ಶುದ್ಧ ಸತ್ವದ ಹಂತ. ಭಕ್ತಿ ಸೇವೆಯನ್ನ ಪಡ್ಕೊಳ್ಳೋದು ಆ ಹಂತದಲ್ಲಿ ಭಕ್ತಿ ಸೇವೆ ಸಿಗುತ್ತೆ. ನಮ್ಮ ಕೃಷ್ಣ ಪ್ರಜ್ಞಾ ಚಳುವಳಿಯು ನಮ್ಮ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ಮೇಲೆ ಹೇಳಿದ ನಿಲುವನ್ನು ಆದರ್ಶವಾಗಿಟ್ಟುಕೊಂಡಿದೆ. ಅವರ ಪ್ರಾಮಾಣ್ಯದ ಮೇಲೆ ನಾವು ಪಾಶ್ಚಾತ್ಯ ದೇಶಗಳ ಎಲ್ಲಾ ವರ್ಗಗಳಿಂದ ಸದಸ್ಯರನ್ನು ಮಾಡುತ್ತಿದ್ದೇವೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಹೊರತು ವ್ಯಕ್ತಿಗೆ ಯಜ್ಞೋಪವೀತ ಧಾರಣೆಯ ಹಕ್ಕಿಲ್ಲ ಹಾಗೂ ಅವನು ಉತ್ತಮ ವರ್ಗದ ವೈಷ್ಣವನಾಗಲು ಬರುವುದಿಲ್ಲ ಎಂದು ಬ್ರಾಹ್ಮಣರೆಂಬ ಹೆಸರಿಂದ ಕರೆಸಿಕೊಳ್ಳುವ ಜನ ಹೇಳುತ್ತಾರೆ. ಇಂತಹ ಸಿದ್ಧಾಂತವನ್ನು ನಾವು ಮಾನ್ಯ ಮಾಡುವುದಿಲ್ಲ, ಏಕೆಂದರೆ ಇದನ್ನು ರೂಪ ಗೋಸ್ವಾಮಿಯವರ ವಿಚಾರಗಳಾಗಲಿ ಧರ್ಮಗ್ರಂಥಗಳಾಗಲಿ ಸಮರ್ಥಿಸುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಭಕ್ತಿ ಸೇವೆ ಸಲ್ಲಿಸುವ ಹಾಗೂ ಕೃಷ್ಣ ಪ್ರಜ್ಞಾವಂತನಾಗುವ ಜನ್ಮಸಿದ್ಧ ಹಕ್ಕುಂಟು ಎಂದು ಶ್ರೀಲರೂಪ ಗೋಸ್ವಾಮಿಯವರು ವಿಶೇಷವಾಗಿ ಸೂಚಿಸುತ್ತಾರೆ. ಈ ನಿಟ್ಟಿನಲ್ಲಿ ಅವರು ಹಲವಾರು ಧರ್ಮಗ್ರಂಥಗಳಿಂದ ಆಧಾರಗಳನ್ನು ಒದಗಿಸುತ್ತಾರೆ. ಪದ್ಮಪುರಾಣದ ಒಂದು ಪ್ರಸಂಗವನ್ನಂತೂ ಅವರು ವಿಶೇಷವಾಗಿ ಉಲ್ಲೇಖಿಸುತ್ತಾರೆ. ಆ ಪ್ರಸಂಗದಲ್ಲಿ ವಸಿಷ್ಠ ಮುನಿಗಳು ದಿಲೀಪ ರಾಜನನ್ನುದ್ದೇಶಿ ಹೀಗೆನ್ನುತ್ತಾರೆ: ಪ್ರಿಯ ದೊರೆ, ಭಕ್ತಿ ಸೇವೆ ಸಲ್ಲಿಸುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಮಾಘ ಮಾಸದಲ್ಲಿ ಬೆಳಗಿನ ಹೊತ್ತು ಬೇಗೆದ್ದು ಸ್ನಾನ ಮಾಡುವ ಹಕ್ಕು ಪ್ರತಿಯೊಬ್ಬನಿಗೂ ಹೇಗುಂಟೋ ಹಾಗೆ. ಈ ಬಗ್ಗೆ ಸ್ಕಾಂದ ಪುರಾಣದ ಕಾಶಿ ಖಂಡದಲ್ಲಿ ಇನ್ನೂ ಹೆಚ್ಚಿನ ಪುರಾವೆ ಸಿಗುತ್ತದೆ. ಅಲ್ಲಿ ಹೀಗೆಂದು ಹೇಳಲಾಗಿದೆ: ಮಯೂರ ಧ್ವಜ ಎನ್ನುವ ದೇಶದಲ್ಲಿ ಶೂದ್ರರಿಗಿಂತ ಕೀಳೆಂದು ಎಣಿಸಲಾಗುವ ಕೆಳಜಾತಿಯ ಜನರಿಗೆ ಕೂಡ ವೈಷ್ಣವ ಪಂಥದ ಪ್ರಕಾರ ಭಕ್ತಿ ಸೇವೆಯ ದೀಕ್ಷೆ ನೀಡಲಾಗುತ್ತದೆ. ಹಣೆಗೆ ತಿಲಕವಿಟ್ಟುಕೊಂಡು ಕೈಗಳು ಹಾಗೂ ಕೊರಳಲ್ಲಿ ತುಳಸಿ ಮಣಿಗಳನ್ನು ಧರಿಸಿ ಉಚಿತ ವಸ್ತ್ರಭೂಷಣಗಳಲ್ಲಿ ಕಾಣಿಸಿಕೊಂಡಾಗ ಆ ಜನ ಸಾಕ್ಷಾತ್ ವೈಕುಂಠದಿಂದ ಬಂದವರಂತೆ ಕಾಣುತ್ತಾರೆ. ವಾಸ್ತವವಾಗಿ ಅವರು ಎಷ್ಟು ಸುಂದರವಾಗಿ ಕಾಣಿಸುತ್ತಾರೆಂದರೆ ಅವರು ತಕ್ಷಣ ಸಾಮಾನ್ಯ ಬ್ರಾಹ್ಮಣರನ್ನು ಮೀರಿಸುತ್ತಾರೆ. ಸೊ ಇದು ನೋಡಿ ಸ್ಕಾಂದ ಪುರಾಣ ಯಾವ್ದರಿಂದ ಪದ್ಮಪುರಾಣ, ಪದ್ಮಪುರಾಣದಿಂದ ಒಂದು, ಸ್ಕಾಂದ ಪುರಾಣದಿಂದ ಒಂದು. ಹೀಗೆ ವೈಷ್ಣವನು ಸ್ವತೇವ ಬ್ರಾಹ್ಮಣನಾಗುತ್ತಾನೆ. ಈ ವಿಚಾರವನ್ನು ಸನಾತನ ಗೋಸ್ವಾಮಿಯವರು ತಮ್ಮ ಗ್ರಂಥ ಹರಿಭಕ್ತಿ ವಿಲಾಸದಲ್ಲಿ ಸಮರ್ಥಿಸುತ್ತಾರೆ. ಈ ಗ್ರಂಥ ವೈಷ್ಣವರ ಮಾರ್ಗದರ್ಶಿ. ಆ ಗ್ರಂಥದಲ್ಲಿ ಸನಾತನರು ಸ್ಪಷ್ಟ ಮಾತುಗಳಲ್ಲಿ ಹೀಗೆನ್ನುತ್ತಾರೆ: ಕಂಸ ಅಂದರೆ ಕಂಚು ಎಂಬ ಲೋಹಕ್ಕೆ ಪಾದರಸವನ್ನು ಸೇರಿಸಿದರೆ ಅದು ಹೇಗೆ ಬಂಗಾರವಾಗುತ್ತದೋ ಹಾಗೆ ಸೂಕ್ತ ರೀತಿಯಲ್ಲಿ ವೈಷ್ಣವ ಪಂಥದ ದೀಕ್ಷೆ ಪಡೆದ ಯಾವನೇ ವ್ಯಕ್ತಿಯು ನಿಶ್ಚಯವಾಗಿಯೂ ಬ್ರಾಹ್ಮಣನಾಗುತ್ತಾನೆ. ಓಕೆ, ಇದರಲ್ಲಿ ಒಂದು ವಿಷಯ ನಾವು ತಿಳ್ಕೋಬೇಕು. ಹೇಳ್ತಾ ಇದ್ದಾರೆ, ಸೂಕ್ತ ರೀತಿಯಲ್ಲಿ ವೈಷ್ಣವ ಪಂಥದ ದೀಕ್ಷೆ ಪಡೆದ ಯಾವನೇ ವ್ಯಕ್ತಿಯು ನಿಶ್ಚಯವಾಗಿಯೂ ಬ್ರಾಹ್ಮಣನಾಗ್ತಾನೆ. ಸೂಕ್ತ ರೀತಿಯಲ್ಲಿ ಅಂದ್ರೆ ಏನರ್ಥ? ಯೋಗ್ಯ ವ್ಯಕ್ತಿಗಳು, ಯಾರು ಯೋಗ್ಯ ವ್ಯಕ್ತಿಗಳೋ ಆ ಯೋಗ್ಯ ವ್ಯಕ್ತಿಗಳು ಬ್ರಾಹ್ಮಣರಾಗ್ತಾರೆ. ಯಾರು ನಿರ್ಧರಿಸ್ಬೇಕು ಯೋಗ್ಯ ವ್ಯಕ್ತಿನೋ ಅಲ್ವೋ ಅನ್ನೋದು ಗುರುಗಳು ನಿರ್ಧರಿಸ್ಬೇಕು. ಪ್ರಕ್ರಿಯೆ ಏನು ವಿಶೇಷವಾದದಲ್ಲ. ಒಂದು ಹೋಮ ಆಗತ್ತೆ, ಆಮೇಲೆ ನಂತರ ಗುರುಗಳು ಮಂತ್ರಗಳನ್ನು ಕೊಡ್ತಾರೆ.
ಆದ್ರೆ ಆ ಪ್ರಕ್ರಿಯೆಗೆ ಯೋಗ್ಯವಾಗಿರುವಂತಹ ವೈಷ್ಣವರನ್ನ ಆರಿಸೋದು ಎಲ್ಲಕ್ಕಿಂತ ಮುಖ್ಯ. ಆ ವೈಷ್ಣವರು ಅವಾಗ ಆ ಪ್ರಕ್ರಿಯೆ ಮೂಲಕ ಹೋದಾಗ ಅವರು ಬ್ರಾಹ್ಮಣರಾಗ್ತಾರೆ. ಅವ್ರು ಯಾವುದೇ ಕುಟುಂಬದಲ್ಲಿ ಜನ್ಮ ಪಡೆದಿದ್ರು ಕೂಡ. ಆದ್ರೆ ಯೋಗ್ಯರಲ್ಲದ ವೈಷ್ಣವರು ಅಂದ್ರೆ ಯಾರಿನ್ನೂ ಸತ್ವಗುಣಕ್ಕೆ ಬಂದಿಲ್ವೋ, ಬ್ರಹ್ಮಭೂತ ಹಂತಕ್ಕೆ ಬಂದಿಲ್ಲ, ಅಂದ್ರೆ ಇನ್ನೂ ರಜೋಗುಣ ತಮೋಗುಣದಲ್ಲಿ ಭಕ್ತಿಯನ್ನ ಮಾಡ್ತಾ ಇರೋರು ಸಾಮಾನ್ಯವಾಗಿ ಬ್ರಾಹ್ಮಣ ದೀಕ್ಷೆಯನ್ನ ತಗೋಬಾರ್ದು. ಅಥವಾ ಬ್ರಾಹ್ಮಣರ ವೃತ್ತಿಯಲ್ಲಿ ಇಲ್ಲದೆ ಇರೋರು, ಅಂದ್ರೆ ಶೂದ್ರರ ವೃತ್ತಿಯಲ್ಲಿರೋದು, ಕೈ ಚಾಚಿ ಸಂಬಳವನ್ನ ತಗೊಳ್ತಾ ಇರೋರು ಬ್ರಾಹ್ಮಣರಾಗ್ಬಾರ್ದು. ಇದೆಲ್ಲ ವರ್ಣಾಶ್ರಮ ಧರ್ಮದ ನಿಯಮಗಳು. ಹಿಂದಿನ ಕಾಲದಲ್ಲಿ ಈ ರೀತಿ ಗಂಭೀರವಾಗಿ ಭಕ್ತಿಯನ್ನ ಮಾಡ್ಬೇಕು ಅನ್ನೋರು ಯಾರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅವಾಗ ಅದನ್ನ ಅಷ್ಟು ಅದನ್ನ ಒತ್ತಿ ಕೊಟ್ಟು ಹೇಳೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ. ಹಾಗಾಗಿ ಯಾರು ಕೆಲಸ ಮಾಡ್ತಾ ಇದಾರೆ, ಯಾರು ಇನ್ನೂ ಸಂಬಳವನ್ನ ತಗೋತಾ ಇದಾರೆ, ಅವರು ಬ್ರಾಹ್ಮಣರಾಗಕ್ಕೆ ಯೋಗ್ಯರಲ್ಲ. ಯಾಕಂದ್ರೆ ಬ್ರಾಹ್ಮಣರು ಅಂದ್ರೆ ಭಗವಂತನ ಮೇಲೆ ಅವಲಂಬಿತರಾಗಿಂತ ಜೀವಿಗಳು. ಮತ್ತೆ ಅವರು ಸಾಕಷ್ಟು ಜ್ಞಾನವನ್ನ ಹೊಂದಿರ್ಬೇಕು. ಯಾಕಂದ್ರೆ ಬ್ರಹ್ಮಜ್ಞಾನಾತೀತಿ ಬ್ರಾಹ್ಮಣ, ಸೊ ತತ್ವವನ್ನ ತಿಳ್ಕೊಂಡಿರ್ಬೇಕು. ಇತ್ಯಾದಿ ಇತ್ಯಾದಿ ಎಷ್ಟೊಂದು ನಿಯಮಗಳಿವೆ ಬ್ರಾಹ್ಮಣರಾಗೋದಕ್ಕೆ. ಆ ಯೋಗ್ಯತೆ, ವೈಷ್ಣವರಾಗಿದ್ದು ಆ ಯೋಗ್ಯತೆ, ಬ್ರಾಹ್ಮಣ ಯೋಗ್ಯತೆಯನ್ನು ಹೊಂದಿರೋರು ಖಂಡಿತವಾಗ್ಲೂ ಬ್ರಾಹ್ಮಣರಾಗ್ಬೋದು. ಇಲ್ಲ ಶುದ್ಧ ಭಕ್ತರು, ಯಾರು ಶುದ್ಧ ಭಕ್ತಿಯ ಹಂತಕ್ಕೆ ಬಂದಿದಾರೋ ಅವರು ನೇರವಾಗಿ ಬ್ರಾಹ್ಮಣರಿಗಿಂತ ಶ್ರೇಷ್ಠರು. ಪ್ರಮಾಣಭೂತರ ಮಾರ್ಗದರ್ಶನದಲ್ಲಿ ನಡೆಯುವ ಸದ್ಗುರುಗಳು ಯಾರನ್ನು ಬೇಕಾದರೂ ವೈಷ್ಣವ ಪಂಥಕ್ಕೆ ಪರಿವರ್ತಿಸಬಹುದು. ಪ್ರಮಾಣಭೂತರ ಮಾರ್ಗದರ್ಶನದಲ್ಲಿ ನಡೆಯುವ ಸದ್ಗುರುಗಳು. ಹೀಗೆ ಪರಿವರ್ತಿತನಾದವನು ಸ್ವಾಭಾವಿಕವಾಗಿಯೇ ಬ್ರಾಹ್ಮಣ ಸ್ಥಾನದ ಉತ್ತುಂಗ ಶೃಂಗಕ್ಕೆ ಏರಲಿ ಎನ್ನುವುದು ಗುರಿ. ಅದೇ ಇದು ಗುರುಗಳ ನಿರ್ಧಾರ. ಇದು ಇಲ್ಲಿ ಹೇಳ್ತಾ ಇರೋದು ವೈಷ್ಣವರು ಈ ಒಬ್ಬ ಜೀವಿಯನ್ನ ಬ್ರಾಹ್ಮಣರ ಸ್ತರಕ್ಕೆ ಏರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರು ಏರ್ತಾರೆ. ಆದ್ರೆ ನಮ್ಮ ಇಸ್ಕಾನಲ್ಲಿ ವಿಶೇಷವಾಗಿ ಕಷ್ಟದ ವಿಷಯ ಏನು ಅಂದ್ರೆ ಯಾವುದೇ ಒಂದು ದೀಕ್ಷೆಯ ವಿಷಯದಲ್ಲಿ ಯಾರು ಶಿಫಾರಸು ಮಾಡ್ತಾ ಇದಾರೋ ಅವ್ರ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ. ಯಾಕಂದ್ರೆ ಗುರುಗಳು ಅವರ ಭಕ್ತರ ಮೇಲೆ ನಂಬ್ಕೋತಾರೆ. ಯಾರು ಶಿಫಾರಸು ಮಾಡ್ತಾ ಇದಾರೋ ಅವ್ರಿಗೆ ಗೊತ್ತಿದೆ ಸರಿಯಾದ ಕಾರಣಗಳಿಗಾಗಿ ಅವ್ರು ಶಿಫಾರಸು ಮಾಡ್ತಾ ಇದ್ದಾರೆ ಅಂತ. ಅದು ಮೊದಲ ದೀಕ್ಷೆಯಲ್ಲಿ, ಎರಡನೇ ದೀಕ್ಷೆಯಲ್ಲಿ. ಆದ್ರೆ ಯಾರು ಶಿಫಾರಸು ಮಾಡ್ತಾ ಇದಾರೋ ಅವರು ತಮ್ಮ ಅನುಕೂಲಕ್ಕೆ, ಅಂದ್ರೆ ಉದಾಹರಣೆಗೆ ಇವಾಗ ಓಕೆ ದೇವಸ್ಥಾನ ನಡೆಸ್ಬೇಕು, ಇಷ್ಟು ಜನ ಬ್ರಾಹ್ಮಣ ದೀಕ್ಷೆ ಭಕ್ತರ ಬೇಕು, ಸೊ ಇವ್ರನ್ನ ಕಳ್ಸಿ, ಅವ್ರನ್ನ ಕಳ್ಸಿ, ಇನ್ನೊಬ್ರನ್ನ ಕಳ್ಸಿ, ಹಾಗೆ ಮಾಡಬಾರ್ದು. ಮತ್ತೆ ಸಾಮಾನ್ಯವಾಗಿ ಇಸ್ಕಾನಲ್ಲಿ ಬ್ರಾಹ್ಮಣ ದೀಕ್ಷೆಗೆ ಭಕ್ತಿಶಾಸ್ತ್ರ ಒಂದು ಸರ್ಟಿಫಿಕೇಟ್ ಇರಬೇಕು. ಭಕ್ತಿಶಾಸ್ತ್ರ ಅಂದ್ರೆ ಎಲ್ಲರೂ ಶಾಸ್ತ್ರದಲ್ಲಿ ಯೋಗ್ಯರಾಗಿರ್ಬೇಕು, ತಿಳ್ಕೊಂಡಿರ್ಬೇಕು. ಬ್ರಾಹ್ಮಣರಂತೆ ಶ್ಲೋಕ ಪಠಣ ಆಗ್ಲಿ, ತತ್ವವಾಗ್ಲಿ. ಆದ್ರೆ ನಾವು ನೋಡ್ತೀವಿ ಎಷ್ಟೊಂದ್ ಸತಿ ಭಕ್ತರು ಆ ಸ್ತರದಲ್ಲಿ ಇರಲ್ಲ. ಆದ್ರೆ ನಮಗೆ ಒತ್ತಾಯಪೂರ್ವಕವಾಗಿ ಅವರನ್ನ ನಾವು ಪಾಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬೇರೆ ಒತ್ತಡಗಳಿರುತ್ತೆ ಆ ರೀತಿ. ಬಟ್ ಅದೆಲ್ಲ ಸೂಕ್ತವಾದ ವಿಧಾನವಲ್ಲ. ಅರೆ ಯೋಗ್ಯವಾಗಿ ಗುರುಗಳು ಯಾರನ್ನ ಆಯ್ಕೆ ಮಾಡ್ಕೊಂಡು ಯಾರನ್ನ ಬ್ರಾಹ್ಮಣರ ಸ್ತರಕ್ಕೆ ಏರಿಸ್ತಾರೋ ಅವರು ಬ್ರಾಹ್ಮಣರಾಗೋಗ್ತಾರೆ. ಅದೇ ಈ ಶ್ಲೋಕದ ಮಹತ್ವ. ಸದ್ಗುರುಗಳು ದೀಕ್ಷೆ ನೀಡಿದ್ದಾಯ್ತು, ತಾನದನ್ನು ಸ್ವೀಕರಿಸಿದ್ದು ಆಯ್ತು, ಇಲ್ಲಿಗೆ ಎಲ್ಲಾ ಮುಗೀತು ಎಂದು ವ್ಯಕ್ತಿಯು ಭಾವಿಸಬಾರದೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಎಚ್ಚರ ಹೇಳುತ್ತಾರೆ. ದೀಕ್ಷಾ ಸ್ವೀಕಾರದ ಬಳಿಕ ವ್ಯಕ್ತಿಯು ನಿಯಮ ನಿಷೇಧಗಳನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸಬೇಕು. ಇದು ಬಹಳ ಮುಖ್ಯ. ವಿಶೇಷವಾಗಿ ಬ್ರಾಹ್ಮಣ ದೀಕ್ಷೆ, ವೈಷ್ಣವ ದೀಕ್ಷೆ ಅಥವಾ ಹರಿನಾಮ ದೀಕ್ಷೆಯನ್ನು ಪಡ್ಕೊಂಡಾಗ್ಲೂ 4 ನಿಯಂತ್ರಕ ತತ್ವಗಳು, ಕನಿಷ್ಠ 10, 16 ಮಾಲೆ ಜಪ ಇದ್ದೇ ಇದೆ. ಆದ್ರೆ ಬ್ರಾಹ್ಮಣರಿಗೆ ಇನ್ನೂ ಕಟ್ಟುನಿಟ್ಟಾದ ನಿಯಮಗಳು. ಪ್ರಸಾದದ ಬಗ್ಗೆ ಇರ್ಬೋದು, ಅಥವಾ ಸಂಪಾದನೆಯ ಬಗ್ಗೆ ಇರ್ಬೋದು, ಅಥವಾ ಜೀವನ ಶೈಲಿಯ ಬಗ್ಗೆ ಇರ್ಬೋದು, ಬಹಳ ಕಟ್ಟುನಿಟ್ಟಾದ ನಿಯಮಗಳು. ಗುರುಗಳೊಬ್ಬರನ್ನು ಮಾಡಿಕೊಂಡು ಅವರಿಂದ ದೀಕ್ಷೆ ಸ್ವೀಕರಿಸಿದ ಬಳಿಕ ವ್ಯಕ್ತಿಯು ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನು ಪಾಲಿಸದಿದ್ದಲ್ಲಿ ಅವನು ಮತ್ತೆ ಪತಿತನಾದಂತೆ. ತಾನು ಕೃಷ್ಣ ಲೋಕೋತ್ತರ ಶರೀರದ ಅವಿಭಾಜ್ಯ ಅಂಗವೆಂಬುದನ್ನು ವ್ಯಕ್ತಿಯು ಸದಾ ನೆನಪಿನಲ್ಲಿಟ್ಟುಕೊಂಡಿರಬೇಕು. ತಾನು ಕೃಷ್ಣನ
ಆ ಅಲೌಕಿಕ ಶರೀರದ ಅವಿಭಾಜ್ಯ ಅಂಗ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಭೌತಿಕವಾಗಿ ಕಾರ್ಯಗಳಲ್ಲಿ ತೊಡಗಬಾರದು. ಇದು ಮೊದಲ ದೀಕ್ಷೆಗೂ ಅನ್ವಯವಾಗುತ್ತೆ. ಹಾಗೆ ಅವಿಭಾಜ್ಯ ಅಂಗವಾದ ಅವನು ಪೂರ್ಣತೆಗೆ ಅಥವಾ ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕಾದ್ದು ಅವನ ಕರ್ತವ್ಯ. ಕೃಷ್ಣನಿಗೆ ಸೇವೆ ಸಲ್ಲಿಸದಿದ್ದಲ್ಲಿ ನಾವು ಮತ್ತೆ ಪತಿತರಾಗುತ್ತೇವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದೀಕ್ಷೆ ಪಡೆದದ್ದೇ ಒಂದು ಕಾರಣವಾಗಿ ಅದು ವ್ಯಕ್ತಿಯನ್ನು ಅಚ್ಯುತ ವರ್ಗದ ಬ್ರಾಹ್ಮಣನ ಸ್ಥಾನಕ್ಕೆ ಏರಿಸುವುದಿಲ್ಲ. ಅತ್ಯುಚ್ಚ ವರ್ಗದ ಬ್ರಾಹ್ಮಣನ ಸ್ಥಾನಕ್ಕೆ ಏರಿಸುವುದಿಲ್ಲ. ಅಂದ್ರೆ ಮೊದಲ ದೀಕ್ಷೆಯಿಂದ ಯಾರು ಬ್ರಾಹ್ಮಣನ ಸ್ಥಾನಕ್ಕೆ ಏರೋದಿಲ್ಲ. ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಮಾಡಬೇಕು, ನಿಯಂತ್ರಕ ತತ್ವಗಳನ್ನು ಕ್ರಮ ತಪ್ಪದೆ ಪಾಲಿಸಬೇಕು. ವ್ಯಕ್ತಿಯು ಭಕ್ತಿ ಸೇವೆಯನ್ನು ಕ್ರಮಬದ್ಧವಾಗಿ ಸಲ್ಲಿಸುತ್ತಿದ್ದರೆ ಅವನು ಪತಿತನಾಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲವೆಂದು ಕೂಡ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಕ್ರಮಬದ್ಧವಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಪತಿತನಾಗುವ ಸಾಧ್ಯತೆ ಇಲ್ಲ. ಸಂದರ್ಭವಶ ಅಂತ ಒಂದೊಮ್ಮೆ ಜಾರಿದರೂ ವೈಷ್ಣವನು ಪ್ರಾಯಶ್ಚಿತ್ತ ವಿಧಿಯನ್ನು ಆಚರಿಸಬೇಕಾದ್ದಿಲ್ಲ. ಭಕ್ತಿ ಸೇವೆ ತತ್ವಗಳ ಅನುಸರಣೆಯಿಂದ ಜಾರಿದಾಗಲೂ ವ್ಯಕ್ತಿಯು ತನ್ನ ಸುಧಾರಣೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ನಿಯಮ ನಿಷೇಧಗಳನ್ನು ಅವನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಅದು ಅವನ ಉತ್ಥಾನಕ್ಕೆ ಸಾಕು. ಸೊ ಅಂದ್ರೆ ಇದ್ರೆ ಅರ್ಥ ಏನು? ಯಾರೋ ತಮ್ಮ ಮಿಗಿಲಾದ ವೈಷ್ಣವರ ಸ್ಥಾನದಿಂದ, ಬ್ರಾಹ್ಮಣರ ಸ್ಥಾನದಿಂದ ಪತಿತರಾದ್ರೆ ಅವರು ಮತ್ತೆ ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲನೆ ಮಾಡಕ್ಕೆ ಶುರು ಮಾಡಿದ್ರೆ ಅವರು ತಮ್ಮ ಸ್ಥಾನಕ್ಕೆ ಪುನರುತ್ಥಾನ ಆಯ್ತು ಅವ್ರದ್ದು ಅಂತ ಅರ್ಥ. ಅರೆ ಅವ್ರು ಪತಿತರಾದ ಮೇಲೆ ಮತ್ತೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ದಿದ್ರೆ ಅವಾಗ ಅವರು ಸುಮ್ಮನೆ ಆ ಸ್ಥಾನಕ್ಕೆ ಏರಕ್ ಆಗೋದಿಲ್ಲ. ಉದಾಹರಣೆಗೆ ಯಾರೋ ಬ್ರಾಹ್ಮಣರಿರ್ತಾರೆ, ಅವರು ಬಹಳ ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನ ಮಾಡಿ ತಮ್ಮ ಸ್ಥಾನದಿಂದ ಪತಿತರಾದ್ರು ಅಂದ್ರೆ ಅವರು ಸುಮ್ಮನೆ ಮತ್ತೆ ಬ್ರಾಹ್ಮಣರ ಸ್ಥಾನಕ್ಕೆ ಏರಕ್ಕಾಗಲ್ಲ. ಗುರುಗಳ ಸಂಪರ್ಕ ಮಾಡಬೇಕು, ಈ ರೀತಿ ಆಗಿತ್ತು, ಯಾಕಾಯ್ತು, ಏನಾಯ್ತು, ಇವಾಗ ಯಾವ ರೀತಿ ಬದಲಾವಣೆ ಆಗಿದೆ ಎಲ್ಲವನ್ನ ಹೇಳಿ ಆಮೇಲೆ ಗುರುಗಳ ಅನುಮತಿ ಕೊಟ್ರೆ ಅವ್ರು ಮುಂದುವರಿಸ್ಬೋದು. ಹಾಗಾಗಿ ಎಷ್ಟೊಂದು ಬಹಳ ನಿಯಮಗಳಿವೆ ಇದೆಲ್ಲ ಮಾಡೋದಿಕ್ಕೆ. ವೈಷ್ಣವ ಪಂಥದ ನಿಗೂಢತೆ ಇದೆ ಅಂದ್ರೆ ಅಷ್ಟು ಪ್ರಬಲವಾದದ್ದು. ವ್ಯಕ್ತಿಯು ತನ್ನನ್ನು ಆಧ್ಯಾತ್ಮಿಕ ಪ್ರಜ್ಞೆಯ ನೆಲೆಗೆ ಎತ್ತರಿಸಿಕೊಳ್ಳಲು 3 ಕಾರ್ಯಸಾಧ್ಯ ವಿಧಾನಗಳಿವೆ. ಅವುಗಳನ್ನು ಕರ್ಮ, ಜ್ಞಾನ ಮತ್ತು ಭಕ್ತಿ ಎಂದು ಕರೆಯಲಾಗಿದೆ. ವಿದ್ಯುಕ್ತ ಆಚರಣೆಗಳು ಕರ್ಮ ಮಾರ್ಗದ ಪರಿಧಿಯಲ್ಲಿ ಬರುತ್ತವೆ. ಊಹಾತ್ಮಕ ಚಿಂತನೆಗಳು ಜ್ಞಾನದ ಪರಿಧಿಯಲ್ಲಿ ನಿಲ್ಲುತ್ತವೆ. ಭಕ್ತಿ ಮಾರ್ಗವನ್ನು ಅಥವಾ ಪ್ರಭುವಿನ ಭಕ್ತಿ ಸೇವೆಯನ್ನು ಕೈಗೊಂಡವನು ಕರ್ಮ ಹಾಗೂ ಜ್ಞಾನ ಮಾರ್ಗಗಳ ಗೊಡವೆಗೆ ಹೋಗಬೇಕಾಗಿದ್ದಿಲ್ಲ. ಶುದ್ಧ ಭಕ್ತಿ ಸೇವೆಯು ಕರ್ಮ ಹಾಗೂ ಜ್ಞಾನ ಮಾರ್ಗಗಳ ಒಂದು ತೃಣ ಮಾತ್ರವನ್ನೂ ಒಳಗೊಂಡಿಲ್ಲ ಎಂಬುದನ್ನು ಈಗಾಗಲೇ ವಿವರಿಸಲಾಗಿದೆ. ಭಕ್ತಿಯಲ್ಲಿ ದಾರ್ಶನಿಕ ಮನೋಕಲ್ಪನೆಗಳ ಅಥವಾ ಕರ್ಮಕಾಂಡೀಯ ಕ್ರಿಯೆಗಳ ಲವಲೇಶವೂ ಇರಬಾರದು. ಭಕ್ತಿ ಸೇವೆ ಇದೆಲ್ಲಕ್ಕೂ ಎಲ್ಲವನ್ನು ಮೀರಿರುವಂಥದ್ದು. ನಿಜವಾಗ್ಲೂ ಕರ್ಮ ಮತ್ತೆ ಜ್ಞಾನ ಪರಿಪೂರ್ಣತೆಯನ್ನ ಪಡ್ಕೋಬೇಕು ಅಂದ್ರೆ ಭಕ್ತಿಯ ಒಂದಿಷ್ಟು ಭಕ್ತಿ ಇರ್ಬೇಕು ಅದರಲ್ಲಿ. ಭಕ್ತಿ ಇಲ್ಲ ಅವು ಆ ಬೇರೆ ಮಾರ್ಗಗಳು ಪರಿಪೂರ್ಣತೆಯನ್ನು ಪಡ್ಕೊಳಕ್ಕಾಗಲ್ಲ ಬೇರೆ ಮಾರ್ಗಗಳಲ್ಲಿರೋ ಜನರು. ಮತ್ತೆ ಭಕ್ತಿ ಇದೆರಡರಿಂದ ಸಂಪೂರ್ಣವಾಗಿ ಬೇರೆ ಆಗಿರುವಂಥದ್ದು. ಈ ಸಂಬಂಧದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಭಾಗವತದ 11ನೇ ಸ್ಕಂದದಿಂದ 21ನೇ ಅಧ್ಯಾಯ ಶ್ಲೋಕ 2ರ ಪುರಾವೆ ನೀಡುತ್ತಾರೆ. ಅಲ್ಲಿ ಭಗವಾನ್ ಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ, ಗುಣಾವಗುಣಗಳ ನಡುವಿನ ವ್ಯತ್ಯಾಸವನ್ನು ಹೀಗೆ ಸೂಚಿಸಬಹುದು. ಭಕ್ತಿ ಸೇವಾ ಮಾರ್ಗದಲ್ಲಿ ಈಗಾಗಲೇ ಉನ್ನತ ಗಳಿಸಿದವರು ಮತ್ತೆ ಕಾಮ್ಯಕರ್ಮಗಳ ಅಥವಾ ದಾರ್ಶನಿಕ ಕಲ್ಪನೆಗಳ ನೆಲೆಗೆ ಹಿಂದಿರುಗುವುದಿಲ್ಲ. ಆಚಾರ್ಯರು ಪ್ರಮಾಣಭೂತರು ನೀಡಿರುವ ನಿಯಂತ್ರಕ ತತ್ವಗಳ ರೀತ್ಯ ಭಕ್ತಿ ಸೇವೆಯಲ್ಲಿ ನೆಲೆಯೂರಿ ನಿಂತವರಿಗೆ ಅದೇ ಅರ್ಹತೆ. ಅಂದ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ, ಕೆಳಮಟ್ಟಕ್ಕೆ ಇಳಿಬೇಕಾಗಿಲ್ಲ. ಸುಮ್ಮನೆ ನಾವು ಭಕ್ತಿ ಸೇವೆ ನಮಗೆ ಆಚಾರ್ಯರು ಕೊಟ್ಟಿರೋ ಮಾರ್ಗವನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು, ಅದೇ ನಮ್ಮ ಅರ್ಹತೆ. ಮತ್ತೆ ಅದರಿಂದ ಆಕಸ್ಮಿಕವಾಗಿ ನಾವೇನಾದ್ರು ಜಾರಿದ್ರು ಕೂಡ ಮತ್ತೆ ಆ ಸ್ಥಾನಕ್ಕೆ ಏರೋದಕ್ಕೆ ನಾವು ಇನ್ನೇನು ಮಾಡ್ಬೇಕಾಗಿಲ್ಲ. ಭಕ್ತಿ ಸೇವೆಯ ನಿಯಮ ನಿಬಂಧನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಷ್ಟೆ. ಮೇಲಿನ ಹೇಳಿಕೆಗೆ ಭಾಗವತದ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ಶ್ಲೋಕ 17ರ ಸಮರ್ಥನೆ ಇದೆ. ಅಲ್ಲಿ ನಾರದ ಮುನಿಗಳು ವ್ಯಾಸರನ್ನು ಕುರಿತು ಹೀಗೆನ್ನುತ್ತಾರೆ, ವ್ಯಕ್ತಿಯು ತನ್ನ ಜೀವಿಕಾ ವೃತ್ತಿ ಪಾಲನೆಯಲ್ಲಿ ತಪ್ಪಿ ನಡೆದರೂ ಆ ಕ್ಷಣವೇ ಹರಿಯ ಪಾದಕಮಲಗಳ ಆಶ್ರಯ ಪಡೆದರೆ
ಅವನು ತಪ್ಪಿತಸ್ಥನಾಗುವುದಿಲ್ಲ ಮತ್ತು ಎಲ್ಲಾ ಸಂದರ್ಭಗಳಲ್ಲೂ ಅವನು ಸ್ಥಾನವು ಭದ್ರವಾಗಿರುತ್ತದೆ. ಯಾವುದೋ ದುಸ್ಸಂಗದ ಕಾರಣ ಅವನು ಭಕ್ತಿ ಸೇವೆಯಿಂದ ಪತಿತನಾದಾಗ ಅಥವಾ ಭಕ್ತಿ ಸೇವೆಯ ಇಡೀ ಮಾರ್ಗವನ್ನು ಕ್ರಮಿಸದೆ ಅಕಾಲಿಕ ಮರಣಕ್ಕೀಡಾದಾಗ ಅವನು ಕಳೆದುಕೊಂಡದ್ದೆಂಬುದು ಏನೂ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲದೆ ಬರಿದೇ ವರ್ಣ ಹಾಗೂ ಆಶ್ರಮಗಳು ವಿಧಿಸುವ ರೀತಿಯ ಜೀವಿಕಾವೃತ್ತಿಯನ್ನು ಪಾಲಿಸಿಕೊಂಡು ಹೋದಲ್ಲಿ ಅಂತಹ ವ್ಯಕ್ತಿಯು ಮಾನವ ಜನ್ಮದ ನಿಜವಾದ ಲಾಭವನ್ನು ಖಂಡಿತ ಸಂಪಾದಿಸುವುದಿಲ್ಲ. ಸೊ ಇಲ್ಲಿ ವರ್ಣಾಶ್ರಮ ಧರ್ಮದ ಆಚರಣೆ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಭಕ್ತಿ ಇಲ್ಲದೆ ವರ್ಣಾಶ್ರಮದಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅತಪುಂಬೆ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತ ಧರ್ಮಸ್ಯ ಹಂಸಿದ್ಧಿರ್ ಹರಿತೋಷಣಂ. ಹರಿಯ ಸಂತುಷ್ಟಿಯೇ ವರ್ಣಾಶ್ರಮ ಧರ್ಮದ ಗುರಿ. ಹಾಗಾಗಿ ಯಾರು ಭಕ್ತಿಯಲ್ಲಿ ತೊಡಗಿದ್ದು ಅವನು ಅಕಾಲಿಕವಾಗಿ ಮರಣವನ್ನಪ್ಪಿದ್ರೂ ಸರಿ ಅಥವಾ ತಾತ್ಕಾಲಿಕವಾಗಿ ತನ್ನ ವರ್ಣ ಆಶ್ರಮಗಳ ಸ್ಥಾನದಿಂದ ಪತಿತನಾದ್ರೂ ಸರಿ, ಅವನೇನೂ ಕಳ್ಕೊಂಡಿಲ್ಲ. ಈ ಮಾತಿನ ಭಾವಾರ್ಥವನ್ನು ಹೀಗೆ ಹೇಳಬಹುದು. ಇಂದ್ರಿಯ ತುಷ್ಟಿಯನ್ನು ಗುರಿ ಮಾಡಿಕೊಂಡ ಪ್ರಕ್ರಿಯೆಗಳು ತಮ್ಮನ್ನು ಐಹಿಕ ಕಲ್ಮಶದಿಂದ ಹೊರತರಲಾರವು ಎಂಬುದನ್ನು ತಿಳಿದುಕೊಳ್ಳದೆ ಭರದಿಂದ ಇಂದ್ರಿಯ ತುಷ್ಟಿಯನ್ನು ಸಾಧಿಸುವಲ್ಲಿ ಮಗ್ನರಾಗಿರುವ ಎಲ್ಲಾ ಬದ್ಧ ಜೀವಿಗಳಿಗೆ ಪುನಃ ಹುಟ್ಟಿ ಸಾಯುವುದೊಂದೇ ಸಿಗುವ ಬಹುಮಾನ. ಮತ್ತೆ ಓದ್ತೀನಿ. ಇಂದ್ರಿಯ ತುಷ್ಟಿಯನ್ನು ಗುರಿ ಮಾಡಿಕೊಂಡ ಪ್ರಕ್ರಿಯೆಗಳು ತಮ್ಮನ್ನು ಐಹಿಕ ಕಲ್ಮಶದಿಂದ ತರಲಾರವು ಎಂಬುದನ್ನು ತಿಳಿದುಕೊಳ್ಳದೆಯೇ ಭರದಿಂದ ಇಂದ್ರಿಯ ತುಷ್ಟಿಯನ್ನು ಸಾಧಿಸುವಲ್ಲಿ ಮಗ್ನರಾಗಿರುವ ಎಲ್ಲಾ ಬದ್ಧ ಜೀವಿಗಳಿಗೆ ಪುನಃ ಹುಟ್ಟಿ ಸಾಯುವುದೊಂದೇ ಸಿಗುವ ಬಹುಮಾನ. ಯಾರು ಇಂದ್ರಿಯ ಭೋಗದಲ್ಲಿ ತೊಡಗಿದಾರೋ ಅವರಿಗೆ ಇನ್ನೇನ್ ಸಿಗತ್ತೆ? ಪುನರಾವರ್ತಿತ ಜನನ ಮರಣ ಅಷ್ಟೇ. ಆದ್ರೆ ವ್ಯಕ್ತಿ ಭಕ್ತಿಯನ್ನ ಕೈಗೊಂಡಿದ್ರೆ ಮಾತ್ರ ಅವನು ಆ ಅತ್ಯುನ್ನತ ಸ್ಥಾನವನ್ನ ಏರೋಕ್ಕೆ ಸಾಧ್ಯ. ಇಲ್ಲಿ ಹಿಂದಿನ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯಾರಾದ್ರೂ ಆಕಸ್ಮಿಕವಾಗಿ ಭಕ್ತರು ತಮ್ಮ ಸ್ಥಾನದಿಂದ ಪತಿತರಾದ್ರೂ ಕೂಡ ಒಂದು ಅವರು ಏನು ಕಳ್ಕೊಂಡಿಲ್ಲ. ಏನು ಕಳ್ಕೊಂಡಿಲ್ಲ ಅಂದ್ರೆ ಅದು ನಮ್ಮ ಹಿಂದಿನ ಜನ್ಮಗಳ ನಮ್ಮ ಜೀವನ ಆಸೆಗಳು, ನಮ್ಮ ಪ್ರವೃತ್ತಿಗಳು, ಒಲವುಗಳು ಏನೇನು ಇದ್ವೋ ಅದರಿಂದಾಗಿ ಆಕಸ್ಮಿಕವಾಗಿ ನಾವು ಪತಿತರಾಗ್ಬೋದು. ಆದ್ರೆ ಅದರಿಂದ ಏನು ನಷ್ಟ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ನಾವು ಭಕ್ತಿಯಿಂದ ಕೆಳಕ್ಕೆ ಇಳಿಯೋದಿಲ್ಲ, ಅದು ಆಕಸ್ಮಿಕವಾಗಿ ಆಗಿದ್ರೆ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಂದ್ರೆ ಅವನು ಮತ್ತೆ ತನ್ನ ಭಕ್ತಿ ಕಾರ್ಯಗಳನ್ನ ಅವನು ಮುಂದುವರ್ಸ್ಕೊಂಡು ಹೋದ್ರೆ ಅವಾಗ ಏನು ನಷ್ಟ ಇಲ್ಲ. ಆದ್ರೆ ಪತಿತರಾಗಿ ಸಂಪೂರ್ಣವಾಗಿ ಭಕ್ತಿಯನ್ನ ಬಿಟ್ಬಿಟ್ರೆ ಅವಾಗ ಕಷ್ಟ. ಋಷಭದೇವನು ತನ್ನ ಮಕ್ಕಳನ್ನುದ್ದೇಶಿಸಿ ಆಡಿರುವ ಸ್ಪಷ್ಟವಾದ ಮಾತುಗಳು ಭಾಗವತದ 5ನೇ ಸ್ಕಂದದಲ್ಲಿ ಬರುತ್ತದೆ. ಅವು ಹೀಗಿವೆ. ಓಕೆ, ಇನ್ನೊಂದು ಪತಿತರಾಗೋದಂದ್ರೆ ಉದಾಹರಣೆಗೆ ಇವಾಗ ಪ್ರಸಾದವಲ್ಲದೆ ಇರೋದನ್ನ ತಿನ್ನೋದು. ದೀಕ್ಷಿತ ಭಕ್ತರು ನಾನು ಯಾರೋ ಹೇಳಿದ್ರು, ನಾವು ಯಾವ್ದೋ ಯಾತ್ರೆಗೆ ಹೋಗಿದ್ವಿ, ಪ್ರಸಾದ ಸಿಗ್ಲಿಲ್ಲ, ಜೈನ್ ಫುಡ್ ತಿಂದ್ವಿ, ಪತಿತ ಅನ್ಕೊಳ್ಳಿ, ಪತಿತರಾದ್ರಿ ಅಂತ. ಆದ್ರೆ ಅದನ್ನೇ ಮತ್ತೆ 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 ಮಾಡದೆ. ಇವಾಗ ಒಂದ್ಸತಿ ಆಡಿದ್ರೆ ಕೃಷ್ಣ ಇಲ್ಲಿ ಹೇಳ್ದಂಗೆ ಆಕಸ್ಮಿಕವಾಗಿ ಪತನಗೊಂಡ್ರೆ ಭಕ್ತ, ಅದರಿಂದ ಏನು ಸಮಸ್ಯೆ ಇಲ್ಲ. ಅವನು ಮತ್ತೆ ನಿಯಮಗಳಲ್ಲಿ ಕಟ್ಟುನಿಟ್ಟಾಗಿ ಅವನು ತೊಡಗಬೇಕು. ಆದ್ರೆ ಇದು ಮತ್ತೆ 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 ಆಗ್ತಾ ಇದ್ರೆ ಅವಾಗ ಪತನದ ಸಂಭವಗಳಿರುತ್ತೆ. ಆಗ ಆ ವ್ಯಕ್ತಿಯ ಒಂದು ಪ್ರಜ್ಞೆ ಮತ್ತೆ ಮತ್ತೆ ಅವನು ಪ್ರಸಾದವಲ್ಲದೆ ಇರೋ ವಸ್ತುವನ್ನ ತಿಂದು ಅದರ ಆ ಕಲುಷಿತ ಪ್ರಜ್ಞೆಯಿಂದ ಪ್ರಭಾವಿತನಾಗಿ ಭಕ್ತಿಯಿಂದ ಅವನು ಹೊರಗಡೆ ಬರ್ಬೋದು. ಅಥವಾ ಭಕ್ತಿಯಲ್ಲಿರೋ ಅವನಿಗಿರೋ ಒಂದು ಒಲವು ಅಥವಾ ಆಸಕ್ತಿ ಕಡಿಮೆ ಆಗ್ಬೋದು. ಸೊ ಆಗ ಅವನು ಪತನ ಹೊಂದೋ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಇದು ಆಕಸ್ಮಿಕ ಪತನದ ಬಗ್ಗೆ ಹೇಳ್ತಾ ಇದ್ದಾರೆ, ಉದ್ದೇಶಪೂರ್ವಕವಾದ ತಪ್ಪು ಕೆಲಸಗಳಿಗಲ್ಲ. ಸೊ ಅದು ಬಹಳ ಮುಖ್ಯ. ಅದು ಸೊ ಋಷಭದೇವರು ತಮ್ಮ ಮಕ್ಕಳಿಗೆ ಹೇಳ್ತಾ ಇರೋದು, ಕಾಮ್ಯ ಕರ್ಮಗಳಲ್ಲಿ ತೊಡಗಿದ ಜನರಿಗೆ ಮೇಲಿಂದ ಮೇಲೆ ಹುಟ್ಟು ಸಾವುಗಳು ಘಟಿಸುತ್ತಲೇ ಇರುತ್ತವೆ. ಅಂತವರು ವಾಸುದೇವನಲ್ಲಿ ಪ್ರೇಮ ಭಾವವನ್ನು ಬೆಳೆಸಿಕೊಳ್ಳುವ ತನಕ ಐಹಿಕ ಪ್ರಕೃತಿಯ ಗಡುತರ ನಿಯಮಗಳಿಂದ ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ.
ಆದ್ದರಿಂದ ವರ್ಣಾಶ್ರಮಗಳು ವಿಧಿಸುವ ಜೀವಿಕಾ ವೃತ್ತಿಗಳನ್ನು ಗಂಭೀರವಾಗಿ ಅವಲಂಬಿಸುವ ಹಾಗೂ ದೇವೋತ್ತಮ ಪರಮಪುರುಷನಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳದ ಯಾರೇ ಆಗಲಿ ಈ ಮಾನವ ಜನ್ಮವನ್ನು ಬರಿದೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ಗ್ರಹಿಸಬೇಕು. ಇಲ್ಲೇನ್ ಹೇಳ್ತಾರೆ, ವರ್ಣಾಶ್ರಮವನ್ನ ಪಾಲನೆ ಮಾಡ್ತಾ ಇದ್ರು ಕೂಡ ಅವರು ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇಲ್ಲದೆ ಅವರ ಜೀವನ ವ್ಯರ್ಥ. ವರ್ಣಾಶ್ರಮವನ್ನ ಮಾಡ್ತಾ ಇಲ್ಲದೆ ಇದ್ರೆ ಆದ್ರೆ ಕೃಷ್ಣ ಭಕ್ತಿಯಲ್ಲಿ ತೊಡಗಿದ್ದು ವರ್ಣ ಅಂದ್ರೆ ತಮ್ಮ ವೃತ್ತಿಯಿಂದ ಬರ್ತಾ ಇರೋ ಹಣವನ್ನ ಕೃಷ್ಣನ ಸೇವೆಗೆ ಉಪಯೋಗಿಸಿದ್ರೆ ಸ್ವಲ್ಪ ಬಚಾವಾದ್ವಿ. ಮತ್ತೆ ಹೇಳ್ತೀನಿ, ಯಾರೋ ವರ್ಣಾಶ್ರಮದಲ್ಲಿ ಕಟ್ಟುನಿಟ್ಟಾಗಿ ತೊಡಗಿದ್ದಾರೆ, ಆದ್ರೆ ಭಕ್ತಿ ಮಾಡ್ತಾ ಇಲ್ಲ, ಪ್ರಯೋಜನ ಇಲ್ಲ ಅದು. ಯಾರೋ ವರ್ಣಾಶ್ರಮದಲ್ಲಿ ಕಟ್ಟುನಿಟ್ಟಾಗಿ ನೆಲೆಗೊಂಡಿಲ್ಲ, ಆದ್ರೆ ಹೆಚ್ಚು ಕಡಿಮೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ, ಭಕ್ತಿಗೆ ಅನುಕೂಲಕರವಾದ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ, ಮತ್ತು ತಾವು ಸಂಪಾದನೆ ಮಾಡ್ತಾ ಇರೋ ಹಣದಿಂದ ಕೃಷ್ಣ ಪ್ರಜ್ಞೆಯ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಅದು ನಮ್ಮನ್ನ ಉಳಿಸುತ್ತೆ. ಯಾರು ತಮ್ಮ ವರ್ಣಾಶ್ರಮದ ಪ್ರಕಾರ ಹಣ ಸಂಪಾದನೆ ಮಾಡ್ತಾ ಇಲ್ಲ, ಹಣವನ್ನು ಕೃಷ್ಣನಿಗೋಸ್ಕರ ಉಪಯೋಗಿಸ್ತಾ ಇಲ್ವೋ ಅವರು ಕೂಡ ಈ ಕಲ್ಮಶದಿಂದ ಪ್ರಭಾವಿತರಾಗುವ ಸಾಧ್ಯತೆಗಳಿದೆ. ಮೇಲಿನ ಮಾತುಗಳಿಗೆ ಭಾಗವತದ 11ನೇ ಸ್ಕಂದದಲ್ಲಿ ಸಮರ್ಥನೆ ಇದೆ. ಅಲ್ಲಿ ಭಗವಂತನು ಉದ್ಧವನನ್ನು ಕುರಿತು ಹೇಳುತ್ತಾನೆ, ಪ್ರಿಯ ಉದ್ಧವ, ಎಲ್ಲಾ ಜೀವಿಕಾ ವೃತ್ತಿಗಳನ್ನು ತೊರೆದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ನನ್ನ ಆಶ್ರಯ ಪಡೆದು ನನ್ನ ಉಪದೇಶಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವ ವ್ಯಕ್ತಿಯನ್ನು ಪ್ರಥಮ ವರ್ಗದ ಮನುಷ್ಯನೆಂದು ಗಣಿಸಬೇಕು. ನೋಡಿ, ಪ್ರಥಮ ವರ್ಗದ ಮನುಷ್ಯರು ಯಾರು? ತೊರೆದು ಜೀವಿಕಾ ವೃತ್ತಿಗಳನ್ನು ತೊರೆದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ನನ್ನ ಆಶ್ರಯ ಪಡೆದು ನನ್ನ ಉಪದೇಶಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವ ವ್ಯಕ್ತಿಯನ್ನು ಪ್ರಥಮ ವರ್ಗದ ಮನುಷ್ಯನೆಂದು ಗಣಿಸಬೇಕು. ಹಾಗಾಗಿ ಯಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿ ಭಕ್ತಿ ಮಾಡ್ತಾ ಇದ್ದಾರೆ ಮತ್ತೆ ಕೆಲಸ ಕಾರ್ಯಗಳನ್ನು ತೊರೆದು ಸಂಪೂರ್ಣವಾಗಿ ಶರಣಾಗತರಾಗಿ ಭಕ್ತಿ ಮಾಡ್ತಾ ಇದ್ದಾರೆ, ಅವರಿಬ್ಬರಲ್ಲೂ ಕೂಡ ವ್ಯತ್ಯಾಸ ಇದೆ. ಪರೋಪಕಾರ, ಧರ್ಮದೃಷ್ಟಿ, ನೈತಿಕತೆ, ಜನಹಿತ, ರಾಜಕೀಯ ಹಾಗೂ ಸಮಾಜೋದ್ಧಾರದ ಕಾರ್ಯಗಳ ಆಕರ್ಷಣೆಯುಳ್ಳ ಜನರು ಲೌಕಿಕರ ಲೆಕ್ಕಾಚಾರದಲ್ಲಿ ಒಳ್ಳೆಯವರೆಂದು ಪರಿಗಣನೆಗೆ ಬರುತ್ತಾರೆ. ವ್ಯಕ್ತಿಯು ಕೃಷ್ಣಾಪ್ರಜ್ಞಾ ಭಾವದಲ್ಲಿ ಕಾರ್ಯಶೀಲನಾಗಿದ್ದು ಭಕ್ತಿ ಸೇವೆ ಸಲ್ಲಿಸಿದಲ್ಲಿ ಅವನು ಪರೋಪಕಾರ, ಧರ್ಮದೃಷ್ಟಿ, ನೈತಿಕತೆ, ಜನಹಿತ, ಸಮಾಜೋದ್ಧಾರ ದೃಷ್ಟಿಯುಳ್ಳ ಜನರಿಗಿಂತ ಎಷ್ಟೋ ಪಾಲು ಮೇಲಿನ ಸ್ಥಾನದಲ್ಲಿ ಇರುತ್ತಾನೆಂಬುದು ಭಾಗವತದ ಹಾಗೂ ಇತರ ಪ್ರಮಾಣಭೂತ ವೈದಿಕ ಗ್ರಂಥಗಳಿಂದ ತಿಳಿದು ಬರುತ್ತದೆ. ಓಕೆ, ಮೇಲಿನದೇ ವಿಚಾರವು ಭಾಗವತದ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ಶ್ಲೋಕ 41ರಲ್ಲೂ ಇನ್ನೂ ಹೆಚ್ಚು ಸ್ಫುಟವಾಗಿ ದೃಢಪಡುತ್ತದೆ. ಅಲ್ಲಿ ಕರ್ಭಾಜನ ಮುನಿಯು ಮಹಾರಾಜ ನಿಮಿಯನ್ನುದ್ದೇಶಿಸಿ, ಪ್ರಿಯ ದೊರೆ, ವಿವಿಧ ವರ್ಣಾಶ್ರಮಗಳವರಿಗೆ ವಿಧಿಸಲಾಗಿರುವ ಜೀವಿತಾ ವೃತ್ತಿಗಳನ್ನು ಯಾವನೋ ಒಬ್ಬನು ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಭಗವತ್ಪಾದಗಳಿಗೆ ಶರಣಾದರೆ ಅಂತವನು ಇನ್ನು ಮುಂದಕ್ಕೆ ಸಾಲಗಾರನಲ್ಲ. ಮುನಿವರ್ಯರಿಗಾಗಲಿ, ಪೂರ್ವಿಕರಿಗಾಗಲಿ, ಜೀವಿಗಳಿಗಾಗಲಿ, ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ ಮಾಡಬೇಕಾದ ಯಾವುದೇ ಸೇವಾ ಕಾರ್ಯಗಳಿಗೆ ಅವನು ಬದ್ಧನಲ್ಲ. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನ ಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹರ್ತ ಕರ್ತಂ. ಯಾರು ಮುಕುಂದನ ಪಾದಪದ್ಮಗಳ ಆಶಯವನ್ನು ಪಡ್ಕೊಂಡಿದ್ದಾನೋ ಅವನು ಯಾರೆಡೆಗೂ ಯಾವ ಋಣವನ್ನು ಹೊಂದಿಲ್ಲ ಅವನು. ಯಾಕಂದ್ರೆ ಅವನು ಕೇವಲ ಶುದ್ಧ ಭಕ್ತಿಯಲ್ಲಿ ತೊಡಗಿದ್ದಾನೆ. ಪಾಪಕರ್ಮ ಪ್ರಾಯಶ್ಚಿತ್ತಾರ್ಥವಾಗಿ 5 ಬಗೆಯ ಯಜ್ಞಗಳನ್ನು ಆಚರಿಸಬೇಕಾದ್ದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾದ್ದರ ಅಗತ್ಯವೂ ಅವನಿಗಿರುವುದಿಲ್ಲ. ಇದಕ್ಕೆ ಪಂಚಸೂನ ಯಜ್ಞ ಅಂತಾರೆ. ಪ್ರತಿಯೊಬ್ಬ ಗೃಹಸ್ಥರು ಕೂಡ ಹಿಂದಿನ ಕಾಲದಲ್ಲಿ ಈ ಯಜ್ಞವನ್ನ ಮಾಡ್ತಾ ಇದ್ರು. ತಾವು ಪ್ರತಿನಿತ್ಯ ಮಾಡುವಂತ 5 ತರಹದ ಪಾಪಕೃತ್ಯಗಳಿಗೆ ಪ್ರತಿನಿತ್ಯ ಅಂದ್ರೆ ಕಸ ಗುಡಿಸೋದು, ಅಡುಗೆ ಮಾಡೋದು, ನೀರು ಕುಡಿಯೋದು, ಈ ಎಲ್ಲ ಕಾರ್ಯಗಳಲ್ಲೂ ಪಾಪ ಇದೆ.
ಅದರಿಂದ ವಿಮೋಚನೆ ಪಡ್ಕೊಳ್ಳೋಕ್ಕೆ ಪ್ರಾಯಶ್ಚಿತ್ತವಾಗಿ ಪಂಚಸೂನ ಅಂತ ಯಜ್ಞ ಇತ್ತು ಮುಂಚೆ. ಈಗಿನ ಕಾಲದಲ್ಲಿ ಯಾರಿಗೂ ಅದು ಗೊತ್ತೂ ಇಲ್ಲ, ಇದು ಮಾಡಬೇಕು ಅಂತಾನು ಗೊತ್ತಿಲ್ಲ. ಅದೇ ಭಕ್ತರಿಗೆ ಇದು ಯಾವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಭಕ್ತಿಯ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಯಾವ್ದರ ಅವಶ್ಯಕತೆ ಇಲ್ಲ. ಸುಮ್ಮನೆ ಭಕ್ತಿ ಸೇವೆ ಮಾಡುತ್ತಾ ಹೋಗುವಷ್ಟರಿಂದಲೇ ಅವನು ಎಲ್ಲಾ ಹೊಣೆಗಾರಿಕೆಗಳಿಂದಲೂ ಮುಕ್ತನಾಗುತ್ತಾನೆ. ಈ ಹೇಳಿಕೆಯ ಭಾವಾರ್ಥ ಹೀಗೆ: ವ್ಯಕ್ತಿಯು ಹುಟ್ಟಿದೊಡನೆಯೇ ಅನೇಕ ಮೂಲಗಳಿಗೆ ಋಣಿಯಾಗುತ್ತಾನೆ. ಮುನಿವರ್ಯರು ಬಿಟ್ಟು ಹೋಗಿರುವ ಪ್ರಮಾಣಭೂತ ಗ್ರಂಥಗಳ ಕಾರಣ ವ್ಯಕ್ತಿಯು ಆ ವಿಮಲ ಜನರಿಗೆ ಋಣಿಯಾಗಿರುತ್ತಾನೆ. ಉದಾಹರಣೆಗೆ ವ್ಯಾಸರ ರಚನೆಗಳಾದ ಅನೇಕ ಧರ್ಮಗ್ರಂಥಗಳ ನೆರವನ್ನು ನಾವು ಪಡೆಯುತ್ತೇವೆ. ವ್ಯಾಸರು ನಮಗೆ ವೇದಗಳನ್ನು ನೀಡಿದ್ದಾರೆ. ವೇದಗಳನ್ನು ವ್ಯಾಸರು ಬರೆದಿಡುವ ತನಕ ಅವು ಕರ್ಣಾಕರ್ಣಿಕೆಯಾಗಿದ್ದವು, ಅಂದ್ರೆ ಶ್ರವಣ ಮಾತ್ರ. ಅವಾಗ ಶಿಷ್ಯ ವರ್ಗದವರು ವೇದಗಳನ್ನು ಕಿವಿಯಿಂದ ಕೇಳಿ ಕಲಿಯುತ್ತಿದ್ದರೆ ವಿನ ಓದಿನಿಂದ ಅಲ್ಲ. ವೇದಗಳನ್ನು ಬರೆದಿಡುವುದು ಮುಂದಿನ ಜನಗಳ ದೃಷ್ಟಿಯಿಂದ ಒಳ್ಳೆಯದೆಂದು ವ್ಯಾಸರಿಗೆ ತೋರಿತು. ಈ ಯುಗದ ಜನರು ಮರೆವಿನ ಸ್ವಭಾವದವರು ಹಾಗೂ ಎಲ್ಲ ಗುರು ವಚನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಅಸಮರ್ಥರೂ ಆಗಿದ್ದಾರೆಂಬುದು ವ್ಯಾಸರ ಆಲೋಚನೆ ಹಿನ್ನೆಲೆಯಾಗಿತ್ತು. ಹಾಗಾಗಿ ಅವರು ವೇದರಾಶಿ, ಪುರಾಣ, ವೇದಾಂತ, ಮಹಾಭಾರತ ಹಾಗೂ ಭಾಗವತವೇ ಮೊದಲಾದವನ್ನು ಗ್ರಂಥಗಳ ರೂಪದಲ್ಲಿ ಉಳಿಸಿಕೊಟ್ಟರು. ಶಂಕರಾಚಾರ್ಯ, ಗೌತಮ ಹಾಗೂ ನಾರದರಂತಹ ಮುನಿವರ್ಯರು ಅನೇಕರುಂಟು. ನಾವು ಅವರಿಗೂ ಋಣಿಗಳೇ, ಏಕೆಂದರೆ ಅವರು ನೀಡಿರುವ ಜ್ಞಾನವನ್ನು ಈ ಹೊತ್ತಿಗೂ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಅಜ್ಜ ಮುತ್ತಜ್ಜಂದಿರಿಗೂ ನಾವು ಋಣಿಗಳು, ಏಕೆಂದರೆ ಅವರಿಂದಾಗಿ ನಾವು ವಿಶಿಷ್ಟ ಕುಟುಂಬದಲ್ಲಿ ಜನ್ಮವೆತ್ತಿ ಎಲ್ಲಾ ಸೌಕರ್ಯಗಳನ್ನು ಪಡೆಯುತ್ತೇವೆ, ಆಸ್ತಿಯನ್ನು ಗಳಿಸುತ್ತೇವೆ. ಆದ್ದರಿಂದ ನಾವು ನಮ್ಮ ಪೂರ್ವಜರಿಗೆ ಋಣಿಗಳಾಗಿದ್ದು ಅವರ ಮರಣಾನಂತರ ಅವರಿಗೆ ಪಿಂಡ ಪ್ರಸಾದವನ್ನು ನೀಡುತ್ತೇವೆ. ಅದೇ ರೀತಿ ನಮಗೆ ಅನೇಕ ಬಗೆಯಲ್ಲಿ ಸೇವೆ ಮಾಡುವ ಸಾಮಾನ್ಯ ಜನರಿಗೆ, ಬಂಧುವರ್ಗಕ್ಕೆ, ಸ್ನೇಹಿತರಿಗೆ, ಕೊನೆಗೆ ಹಸು, ನಾಯಿಗಳಂತಹ ಪ್ರಾಣಿಗಳಿಗೂ ಕೂಡ ನಾವು ಋಣಿಗಳು. ದೇವರ್ಷಿ, ಭೂತ ಜೀವಿಗಳು, ಆಪ್ತ ನಮಗೆ ಪ್ರಿಯರಾದವರು, ದೇವರ್ಷಿ, ಭೂತಾಪ್ತ, ನೃಣಾಂ ಮನುಷ್ಯರು, ಪಿತೃಣಾಂ ಪಿತೃಗಳು, ದೇವತೆಗಳು, ಋಷಿಗಳು, ನಮ್ಮ ಆಪ್ತ ಜನರು, ಮನುಷ್ಯರು, ಸಾಮಾನ್ಯ ಜೀವಿಗಳು, ಮತ್ತೆ ಪಿತೃಗಳು. 6 ತರಹದ ಋಣಗಳು. ಹೀಗೆ ದೇವತೆಗಳಿಗೆ, ಪೂರ್ವಜರಿಗೆ, ಮುನಿಜನಕ್ಕೆ, ಪ್ರಾಣಿಗಳಿಗೆ ಹಾಗೂ ಸಮಾಜಕ್ಕೆ ನಾವು ಋಣಿಗಳು. ಅವರಿಗೆ ಸೂಕ್ತ ರೀತಿಯಲ್ಲಿ ಪ್ರತಿಯಾಗಿ ಸೇವೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಸಾಮಾನ್ಯ ಮನುಷ್ಯ ಇದನ್ನು ಮಾಡಬೇಕು. ಮೊಟ್ಟ ಮೊದಲಿಗೆ ನಾನು ಇಸ್ಕಾನ್ಗೆ ಬಂದು ಇವೆಲ್ಲ ವಿಷಯಗಳನ್ನು ಓದಿದಾಗ ನನಗೆ ಬಹಳ ಒಂದು ಕಡೆ ಆಶ್ಚರ್ಯ ಆಯ್ತು, ಇನ್ನೊಂದು ಕಡೆ ಸ್ವಲ್ಪ ನೆಮ್ಮದಿ ಸಿಕ್ತು. ಆಶ್ಚರ್ಯ ಯಾಕೆ, ಇದ್ಯಾವುದು ಗೊತ್ತಿಲ್ಲೇನೆ ನಾವು ಜೀವನ ಮಾಡ್ತಾ ಇದ್ವಲ್ಲ ಅಂತ ಆಶ್ಚರ್ಯ ಆಯ್ತು. ಭಯವೂ ಆಯ್ತು, ಇಷ್ಟೆಲ್ಲ ಋಣಗಳಿವೆ ಅಂತ. ಇನ್ನೊಂದು ಕಡೆ ನೆಮ್ಮದಿನೂ ಆಯ್ತು, ಯಾಕೆ ಭಕ್ತಿ ಮಾಡಿದ್ರೆ ಇದು ಯಾವ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅರೆ ಯಾರು ಭಕ್ತಿಯಲ್ಲಿಲ್ವೋ ಅವರು ಈ ಋಣಗಳನ್ನ ಅವರು ತೀರಿಸದೆ ಹೋದ್ರೆ ಋಣಬದ್ಧರಾಗ್ತಾರೆ, ಅದು ಪಾಪ. ಹಾಗಾಗಿ ನಾವು ಅವರ ಮೇಲೆ ಅನುಕಂಪ ಇಟ್ಕೊಂಡು, ಕರುಣೆ ಇಟ್ಕೊಂಡು ನಾವು ಈ ಭಕ್ತಿಯ ಮಾರ್ಗವನ್ನ ಅವ್ರಿಗೆ ಕೊಡಬೇಕು. ಅವರಿಗೆ ಸೂಕ್ತ ರೀತಿಯಲ್ಲಿ ಪ್ರತಿಯಾಗಿ ಸೇವೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಭಕ್ತಿ ಸೇವೆ ಎಂಬುದೊಂದರಿಂದ ವ್ಯಕ್ತಿಯು ಎಲ್ಲಾ ಹೊಣೆಗಾರಿಕೆಗಳನ್ನು ಬಿಟ್ಟುಕೊಟ್ಟು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗಬಲ್ಲನಾದರೆ ಅವನು ಮುಂದೆಂದೂ ಯಾರಿಗೂ ಋಣಿಯಲ್ಲ ಅಥವಾ ಯಾವುದೇ ಲಾಭದಾಯಕ ಸ್ಥಾನದಿಂದ ಉಪಕೃತನಲ್ಲ. ಅರೆ ಇಲ್ಲಿ ಮುಖ್ಯವಾದದ್ದು ನಾವು ಸರ್ವಾತ್ಮನಾಯ ಶರಣಂ ಶರಣ್ಯಂ, ಭಗವಂತನ ಆಶ್ರಯವನ್ನು ಪಡ್ಕೋಬೇಕು. ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಸ್ಥಾನದಲ್ಲಿರ್ಬೇಕು ನಾವು, ಇಲ್ಲಾಂದ್ರೆ ಋಣಗಳಿವೆ. ಭಗವದ್ಗೀತೆಯಲ್ಲಿಯೂ ಇಂತಹ ಒಂದು ಮಾತಿದೆ. ಅಲ್ಲಿ ಪ್ರಭು ಹೀಗನ್ನುತ್ತಾನೆ: ನಿನ್ನೆಲ್ಲಾ ವೃತ್ತಿಗಳನ್ನು ತೊರೆದು ನನಗೆ ಶರಣಾಗತನಾಗು, ಎಲ್ಲಾ ಪಾಪಕರ್ಮ ಫಲಗಳಿಂದಲೂ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ವಚನ ನೀಡುವೆ. ಅಲ್ಲೂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಮತ್ತೆ ಶರಣಾಗತಿಯ ವಿಷಯ. ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗುತ್ತಿರುವ ಕಾರಣ ತಾನು ಬೇರಿತರ ಕಾರ್ಯಗಳನ್ನು ಪೂರೈಸಲಾಗದೆಂದು ವ್ಯಕ್ತಿಯು ಭಾವಿಸಬಹುದು. ಆದರೆ ಭಗವಂತನು ಪದೇ ಪದೇ ಹೀಗೆಂದಿದ್ದಾನೆ: ಹಿಂಜರಿಯಬೇಡ, ನೀನು ಬೇರೆಲ್ಲ ಕಾರ್ಯಗಳನ್ನು ತೊರೆದಿರುವೆಯಾದ್ದರಿಂದ ನಿನ್ನ ಬದುಕಿನಲ್ಲಿ ಅದೊಂದು ಕೊರತೆ ಎಂದುಕೊಳ್ಳಬೇಡ. ಹಾಗೆ ಯೋಚಿಸುವುದು ಸಲ್ಲ. ನಿನಗೆ ಎಲ್ಲಾ ರಕ್ಷಣೆಯನ್ನು ನಾನು ಒದಗಿಸುತ್ತೇನೆ.
ಇದು ಭಗವದ್ಗೀತೆಯಲ್ಲಿ ಕೃಷ್ಣನ್ ನೀಡುವ ಭರವಸೆ. ಒಂದು ಸಂಭಾಷಣೆಯ ರೀತಿಯಲ್ಲಿ ಪ್ರಭುಪಾದರು ಇಲ್ಲಿ ಬರೀತಾ ಇದ್ದಾರೆ. ಯಾರು ಅನ್ಕೋಬಹುದು, ಅಯ್ಯೋ ನಾನು ಬರೀ ನಿನ್ನ ಭಕ್ತಿಯನ್ನ ಮಾಡ್ತಾ ಇದ್ದೀನಿ, ಬೇರೆ ಯಾವ ನನ್ನ ಕರ್ತವ್ಯಗಳನ್ನ ಮಾಡ್ತಾ ಇಲ್ಲ, ನನ್ನ ಋಣಗಳನ್ನ ತೀರಿಸ್ತಾ ಇಲ್ಲ. ಭಗವಂತ ಹೇಳ್ತಾ ಇದ್ದಾನೆ, ಹಿಂಜರಿ ಬೇಡ, ಭಯ ಪಡ್ಬೇಡ, ನಿನಗೇನು ಮಾಡಕ್ಕಾಗ್ತಾ ಇಲ್ವಾ, ಏನೂ ತೊಂದರೆ ಇಲ್ಲ, ನಾನ್ ನಿನಗೆ ಎಲ್ಲ ರಕ್ಷಣೆಯನ್ನು ಕೊಡ್ತೀನಿ. ಈ ಬಗ್ಗೆ ಅಗಸ್ತ್ಯ ಸಂಹಿತೆಯಲ್ಲಿ ಇನ್ನೂ ಹೆಚ್ಚಿನ ಪುರಾವೆ ಇದೆ. ಧರ್ಮ ಗ್ರಂಥಗಳಲ್ಲಿನ ನಿಯಂತ್ರಕ ತತ್ವಗಳು ಮುಕ್ತಾತ್ಮನಿಗೆ ಹೇಗೆ ಬೇಕಾಗಿಲ್ಲವೋ ಹಾಗೆ ವೇದೋಕ್ತ ಕರ್ಮಕಾಂಡೀಯ ವಿಧಿಗಳು ಭಗವಾನ್ ರಾಮಚಂದ್ರನ ಸೇವೆಯಲ್ಲಿ ನಿಂತ ವ್ಯಕ್ತಿಗೆ ಬೇಕಾಗಿಲ್ಲ. ಅಗಸ್ತ್ಯ ಸಂಹಿತೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಾನ್ ರಾಮಚಂದ್ರನ ಅಥವಾ ಕೃಷ್ಣನ ಭಕ್ತರು ಈಗಾಗಲೇ ಮುಕ್ತರಾದವರು ಅಂದ್ರೆ ಯಾರು ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೋ ಅವರು. ಮುಕ್ತಿರ್ಹಿತ್ವಾನಥ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಅಂದ್ರೆ ಯಾರು ತಮ್ಮ ದಾಸರು ನಾವು ಅನ್ನೋ ಒಂದು ಸ್ವರೂಪ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೋ ಅವ್ರಿಗೆ ಯಾವುದು ಅದೇ ಮುಕ್ತಿ. ಮತ್ತೆ ಮುಕ್ತಿ ಪಡೆದಿರೋರು ಅವ್ರಿಗೆ ಬೇರೆ ಯಾವ ಕರ್ತವ್ಯವೂ ಇಲ್ಲ. ಪ್ರಭುಪಾದರು ಅದಕ್ಕೆ ಹೇಳ್ತಾರೆ, ಸುಮ್ಮನೆ ನಾವು ಸದಾಕಾಲ ಭಕ್ತಿಯನ್ನ ಮಾಡೋ ಒಂದು ವಿಚಾರವನ್ನು ಸ್ವೀಕಾರ ಮಾಡಿ ಅದರಲ್ಲಿ ತೊಡಗಕ್ಕೆ ಶುರು ಮಾಡಿದ್ರೆ ನಾವು ಮುಕ್ತರು, ಇನ್ನೇನೋ ಆಗ್ಬೇಕಾಗಿಲ್ಲ. ಇರ್ಬೋದು ನಮ್ಮಲ್ಲಿ ಅಷ್ಟು ಸಂಪೂರ್ಣವಾಗಿ ನಾವು ಒಂದು ಮಾನದಂಡದ ಪ್ರಕಾರವಾಗಿ ಆ ಹಂತಕ್ಕೆ ಏರಿಲ್ದೇ ಇರ್ಬೋದು, ಅದು ಏರ್ತೀವಿ. ಅದು ಅಷ್ಟು ಮುಖ್ಯವಲ್ಲ. ಆದ್ರೆ ನಮ್ಮ ಪ್ರಜ್ಞೆ ಎಲ್ಲಿದೆ, ಶರಣಾಗತರಾಗಿದ್ದೀವಿ, ಭಗವಂತನ ಮೇಲೆ ಅವಲಂಬಿತರಾಗಿದ್ದೀವಿ, ಅಷ್ಟು ಸಾಕು. ಇರೋ ಅನರ್ಥಗಳು ಕ್ರಮೇಣವಾಗಿ ಹೊರಟೋಗ್ಬಿಡುತ್ತವೆ. ಸೊ ಅವರೆಲ್ಲ ಮುಕ್ತರಾದವರು ಯಾರು? ಭಗವಾನ್ ರಾಮಚಂದ್ರನ ಅಥವಾ ಕೃಷ್ಣನ ಭಕ್ತರು, ಅಂದ್ರೆ ಶುದ್ಧ ಭಕ್ತರು. ಆದ್ರಿಂದ ಅವರು ವೇದೋಕ್ತ ನಿಯಂತ್ರಕ ತತ್ವಗಳ ಆಚರಣೆ ಭಾಗವನ್ನು ಪಾಲಿಸಬೇಕಾದಿಲ್ಲ. ಅದೇ ರೀತಿ ಭಾಗವತದ 11ನೇ ಸ್ಕಂದದಲ್ಲಿ ಒಂದು ಪ್ರಸಂಗವಿದೆ. ಅಲ್ಲಿ ಕರಭಾಜನ ಮುನಿಯು ನಿಮಿರಾಜನನ್ನು ಉದ್ದೇಶಿಸಿ ಹೇಳ್ತಾನೆ, ಪ್ರಿಯ ದೊರೆ, ದೇವತೆಗಳ ಪೂಜೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ, ಇನ್ನು ಯಾರಾದ್ರೂ ಇಲ್ಲಿ ಮಾಡ್ತಾ ಇದ್ದಾರೆ, ದೇವತೆಗಳ ಪೂಜೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ದೇವತೆಗಳ ಪೂಜೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ದೇವೋತ್ತಮ ಪರಮ ಪುರುಷನಲ್ಲಿ ಸಂಪೂರ್ಣ ಭಕ್ತಿ ಇಡುವ ವ್ಯಕ್ತಿಯು ಭಗವಂತನಿಗೆ ಅತ್ಯಂತ ಪ್ರಿಯನಾದವನು. ನೋಡಿ, ಭಗವಂತನಿಗೆ ಪ್ರಿಯರಾಗೋದಕ್ಕೆ ಏನು ಬೇಡ, ಸುಮ್ಮನೆ ದೇವತೆಗಳ ಪೂಜೆಯನ್ನು ನಿಲ್ಲಿಸೋದು, ಭಗವಂತನ ಸೇವೆಯಲ್ಲಿ ತೊಡಗೋದು, ಅಷ್ಟೇ ಬೇಕಾಗಿರೋದು. ಸಂಪೂರ್ಣ ಭಕ್ತಿ ಇರ್ಬೇಕು ಭಗವಂತನಲ್ಲಿ. ಅಂಥವನು ಭಗವಂತನಿಗೆ ಬಹಳ ಪ್ರಿಯನು. ಅದರಿಂದ ಆಕಸ್ಮಿಕವಾಗಿ ಅಥವಾ ತಪ್ಪಾಗಿ ಅವನು ಯಾವುದೇ ನಿಷೇಧಿತ ಕಾರ್ಯವನ್ನು ಮಾಡಿದರೂ ಪ್ರಾಯಶ್ಚಿತ್ತಾರ್ಥವಾಗಿ ಯಾವುದೇ ಶಾಸ್ತ್ರವಿಧಿಗಳನ್ನು ಆಚರಿಸಬೇಕಾಗಿಲ್ಲ. ಭಗವಂತನು ಆ ವ್ಯಕ್ತಿಯ ಹೃದಯದಲ್ಲಿ ಸ್ಥಿತನಾಗಿರುವುದರಿಂದ ಆ ಭಕ್ತನು ಆಕಸ್ಮಿಕವಾಗಿ ಮಾಡಿದ ತಪ್ಪನ್ನು ಅನುಕಂಪದಿಂದ ನೋಡಿ ಅವನನ್ನು ತಿದ್ದುತ್ತಾನೆ, ಕ್ಷಮಿಸುತ್ತಾನೆ ಅಲ್ಲ. ನೋಡಿ, ಬಹಳ ಮುಖ್ಯವಾದದ್ದು, ತಿದ್ದುತ್ತಾನೆ ಭಗವಂತ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ 1-2 ನಿಮಿಷ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ಭಕ್ತರಲ್ಲಿ ಆಸಕ್ತಿ ತೋರಿ ತನ್ನ ಭಕ್ತರ ಪತನಕ್ಕೆ ಯಾವುದೂ ಕಾರಣವಾಗಲಾರದೆಂದು ಘೋಷಿಸಿರುವ ವಾಕ್ಯಗಳು ಭಗವದ್ಗೀತೆಯ ಹಲವೆಡೆಗಳಲ್ಲಿ ಬಂದಿವೆ. ನಮೇ ಭಕ್ತ ಪ್ರಣಶ್ಯತಿ. ಭಗವಂತನು ಅನುಗಾಲವು ಭಕ್ತರನ್ನು ರಕ್ಷಿಸುತ್ತಾನೆ. ಸದಾಕಾಲ ಭಗವಂತ ಭಕ್ತರನ್ನು ರಕ್ಷಿಸ್ತಾನೆ. ಇವಾಗ ಭಕ್ತರು ಆಕಸ್ಮಿಕವಾಗಿ ಏನಾದ್ರು ತಪ್ಪು ಕೆಲಸವನ್ನ ಮಾಡಿ ಪತಿತರಾದ್ರೆ ನಮೇ ಭಕ್ತ ಪ್ರಣಶ್ಯತಿ, ಅವನು ನಾಶ ಆಗೋದಿಲ್ಲ. ಯಾಕೆ? ಭಗವಂತ ಅವನನ್ನ ತಿದ್ದುತ್ತಾನೆ. ಇದು ಬಹಳ ಮುಖ್ಯವಾದದ್ದು. ಯಾರಿಗೆ ಇದು ಅನ್ವಯ? ಯಾರು ಪ್ರಾಮಾಣಿಕವಾಗಿ ಶುದ್ಧ ಭಕ್ತಿ ಸೇವೆಯನ್ನ ಆಚರಣೆ ಮಾಡಕ್ಕೆ ಬಹಳ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೋ, ಅವರಲ್ಲಿ ಏನಾದ್ರು ದುರ್ಗುಣಗಳಿದ್ರೂ ಕೂಡ ಅವರು ಗಂಭೀರವಾಗಿ ಪ್ರಾಮಾಣಿಕತೆಯಿಂದ ಭಕ್ತಿಯನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಭಗವಂತ ಅವರ ಅವರ ಇರೋ ಕೆಟ್ಟ ಗುಣಗಳನ್ನ ತಿದ್ದುತ್ತಾನೆ, ಬಿಟ್ಬಿಡಲ್ಲ. ಅರೆ, ಅದು ತಿದ್ದೋದು ಒಂದೊಂದ್ಸತಿ ನಮಗೆ ಗೊತ್ತಾಗಲ್ಲ ಯಾವ ರೀತಿ ಬರುತ್ತೆ. ತಿದ್ದೋ ವಿಷಯ ಅದು ನಮಗೆ ಕಷ್ಟಗಳಾಗಿ ಬರುತ್ತೆ, ಶಿಕ್ಷೆಯಾಗಿ ಬರುತ್ತೆ, ನೋವಾಗಿ ಬರುತ್ತೆ. ಹಾಗಾಗಿ ಯಾರು ಮತ್ತೆ ಪ್ರಾಮಾಣಿಕತೆಯಿಂದ ದೀಕ್ಷೆಯನ್ನ ತಗೊಂಡು ಶರಣಾಗತರಾಗಿದ್ದವರು ಗುರುಗಳಿಗೆ, ಗುರುಗಳ ಆದೇಶವೇ ನಮ್ಮ ಜೀವನದ ಗುರಿ ಅಂತ ಜೀವನ ನಡೆಸ್ತಾ ಇದ್ದಾರೋ
ಮತ್ತೆ ಮಿಶ್ರ ಭಕ್ತಿ ಯಾವ ಇಚ್ಛೆ ಆಸಕ್ತಿ ಹೊಂದಿಲ್ದೇ ಇರುವಂತಹ ಭಕ್ತರು, ಅವರಲ್ಲಿ ಏನಾದ್ರು ಅನರ್ಥಗಳಿದ್ದು ಅವರ ಅನರ್ಥಗಳನ್ನು ಜಯಿಸೋದಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲದೆ ಹೋದ್ರೆ, ಅದರಿಂದಾಗಿ ಅವರು ತಪ್ಪು ಕೆಲಸಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ರೆ, ಭಗವಂತ ಅಂತ ಭಕ್ತರನ್ನ ತಿದ್ದೋದಕ್ಕೆ ಏನು ಬೇಕೋ ಅದನ್ನ ಮಾಡ್ತಾನೆ. ಸಾಮಾನ್ಯವಾಗಿ ಆ ತಿದ್ದೋ ಪ್ರಕ್ರಿಯೆ ಜೀವನದಲ್ಲಿ ಕಷ್ಟವಾಗಿ ಪ್ರಕಟವಾಗತ್ತೆ, ನೋವಾಗಿ ದುಃಖವಾಗಿ ಪ್ರಕಟವಾಗತ್ತೆ. ಅರೆ ಶುದ್ಧ ಭಕ್ತನಿಗೆ ಗೊತ್ತು, ಇದೆಲ್ಲವೂ ಕೂಡ ಭಗವಂತನ ಕೃಪೆ ನನ್ನ ಮೇಲೆ. ನನ್ನನ್ನ ಸರಿಯಾದ ದಾರಿಗೆ ತರೋದಕ್ಕೆ ಭಗವಂತ ನನಗೆ ಶಿಕ್ಷೆಯನ್ನು ಕೊಟ್ಟು ನನ್ನನ್ನು ತಿದ್ತಾ ಇದ್ದಾನೆ. ಹಾಗಾಗಿ ಶುದ್ಧ ಭಕ್ತ ಭಗವಂತನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಲ್ಲ, ಅಪ್ಪ ಕೃಷ್ಣ ನನ್ ಕಷ್ಟ ಇದೆ, ತೆಕ್ಕೊಂಬಿಡಪ್ಪ ಈ ಕಷ್ಟ. ಭಗವಂತ ಹೇಳ್ತಾನೆ, ಏನಪ್ಪ ಒಂದ್ ಕಡೆ ನಾನ್ ಬೇಕು ಅಂತ ಕೇಳ್ತೀಯ, ನನ್ನ ಪಡ್ಕೋಬೇಕು ಅಂದ್ರೆ ನೀನ್ ಪರಿಶುದ್ಧನಾಗ್ಬೇಕು. ಆದ್ರೆ ಅನರ್ಥಗಳಿದೆ ನಿನ್ನ ಹೃದಯದಲ್ಲಿ. ಇವಾಗ ನಾನು ಅದನ್ನ ಸ್ವಚ್ಛ ಮಾಡಕ್ ಹೋದ್ರೆ ನೀನ್ ಹೇಳ್ತೀಯ ಬೇಡ ಬೇಡ ಅಂತ. ಏನ್ ಬೇಕು, ನಾನ್ ಬೇಕೋ ಅಥವಾ ನೀನ್ ಅನರ್ಥಗಳನ್ನ ಇಟ್ಕೊಂಡು ನೀನ್ ಇರ್ಬೇಕೋ? ಆ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಕೊಡ್ಬೇಕು. ಯಾರು ಇಲ್ಲ 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 ನನಗೆ ಏನೇ ಇರ್ಲಿ ನೀನ್ ಬೇಕು ನನಗೆ, ಪರವಾಗಿಲ್ಲ, ನನಗೆ ಶಿಕ್ಷೆ ಕೊಟ್ಟು ನೀನ್ ತಿದ್ದಿದ್ರು ನನಗೆ ಸಂತೋಷನೇ ಅಂತ ಯಾರು ಹೇಳ್ತಾರೋ ಅವರು ಕುಂತಿ ಮಹಾರಾಣಿಯ ಅಂತ. ಅಂದ್ರೆ ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡ್ತಾಳೆ ಮತ್ತೆ ಮತ್ತೆ. ಹುಡು ಉದ್ದೇಶ ಬೇರೆ, ಏನಿವೆ ಬಿಡಿ. ಅಂದ್ರೆ ನಾವು ನಮ್ಮ ಜೀವನದ ಗುರಿ ಅದೊಂದೇ ಇದ್ರೆ ಅವಾಗ ನಾವು ನಮಗೆ ಕಷ್ಟಗಳು ಬಂದ್ರೂ ಕೂಡ ಅದು ಭಗವಂತನ ಕೃಪೆಯಾಗಿ ಕಾಣ್ತೀವಿ. ಅದು ಬೇಕಾಗಿರೋದು. ಆದ್ರೆ ಈಗಿನ ಒಂದು ನಮ್ಮ ಇಸ್ಕಾನ್ ನಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ, ಭಕ್ತರು ಭಕ್ತಿಯನ್ನ ಮಾಡೋಕೆ ಕಾರಣ ಏನು ಅಂದ್ರೆ ನನ್ನ ಭೌತಿಕ ಜೀವನ ಚೆನ್ನಾಗಾಗ್ಲಿ ಅಂತ. ಅದು ಶುದ್ಧ ಭಕ್ತಿ ಅಲ್ಲ, ಅದು ಇಸ್ಕಾನ್ ಅಲ್ಲ. ಹಾಗಾಗಿ ಅಂತಹ ಉದ್ದೇಶದಿಂದ ಭಕ್ತಿ ಮಾಡಕ್ಕೆ ಬಂದ್ರೆ ಅದು ಇನ್ನೊಂದು ರೀತಿಯ ವ್ಯಾಪಾರ ಅಷ್ಟೆ. ಅರೆ ಅದು ನಮ್ಮ ಪರಂಪರೆಯ ಭಾವವಲ್ಲ. ನಮ್ಮ ಪರಂಪರೆಯ ಭಾವ ಕೇವಲ ಕೃಷ್ಣನ ಸಂತೃಪ್ತಿ. ಅದಕ್ಕೆ ಅದನ್ನ ಮಿಶ್ರ ಭಕ್ತಿ ಅಂತಾರೆ. ಮತ್ತೆ ಅಂತ ಭಕ್ತರ ಭವಿಷ್ಯ ಏನಾಗತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ ಅವರು. ಕೃಷ್ಣನಂತೂ ಪಡ್ಕೊಳಕ್ಕಾಗಲ್ಲ. ಆದ್ರೆ ಅವರು ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ಕೃಷ್ಣ ಭಕ್ತಿಯನ್ನು ಮಾಡಿದ್ದಾರೆ. ಹಾಗಾಗಿ ಭಕ್ತಿಯ ಫಲ ಯಾವ ರೀತಿಯಲ್ಲಿ ಪ್ರಕಟವಾಗುತ್ತೆ, ಪುಣ್ಯ ಸಂಗ್ರಹವಾಗಿ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಆಮೇಲೆ ಇನ್ನೂ ಭಕ್ತಿ ಮಾಡೋ ಒಂದು ಪ್ರವೃತ್ತಿ ಆಸಕ್ತಿ ಇದ್ರೆ ಕ್ರಮೇಣವಾಗಿ ಮುಂದುವರಿತಾರೆ. ಕ್ರಮೇಣವಾಗಿ ಆಮೇಲೆ ಅದು ಕ್ರಮ ಮುಕ್ತಿ ಅಂತಾರೆ. ಕ್ರಮೇಣವಾಗಿ ಊರ್ಧ್ವ ಲೋಕಗಳಿಗೆ ಹೋಗಿ ಆಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮ ಪರಿಪೂರ್ಣತೆ ಪಡ್ಕೊಂಡಾಗ ಅವರು ಕೂಡ ಪರಿಪೂರ್ಣರಾಗ್ತಾರೆ, ಪರಿಪೂರ್ಣತೆಯನ್ನು ಪಡ್ಕೋತಾರೆ. ಆದ್ರೆ ಅದು ಕ್ರಮ ಮುಕ್ತಿ. ಅರೆ ಯಾರು ಈ ಭೌತಿಕ ಇಚ್ಛೆಗಳು ಇಟ್ಕೊಳ್ಳದೆ, ಜೀವನ ಹೇಗೆ ಇರಲಿ ಭೌತಿಕ ಜೀವನ, ಪ್ರಾರ್ಥನೆ ಒಂದೇ, ಶುದ್ಧ ಭಕ್ತಿ ಸೇವೆ ಅಂತವ್ರು ಭಾಗವತದಲ್ಲಿ ಭೀಮ ಬ್ರಹ್ಮ ಹೇಳ್ತಾನೆ, ಸತ್ಯೇನು ಕಂಪಾಸು ಸಮೀಕ್ಷಮಾಣೋ ಭುಂಜಾನ ಯವಾತ್ಮಕೃತಂ ವಿಪಾಕಂ. ಯಾರು ಜೀವನದಲ್ಲಿ ಕಷ್ಟಗಳು ಬರ್ತಾ ಇದ್ದರೆ ಅವನು ಸಂಪೂರ್ಣ ತಾಳ್ಮೆಯಿಂದ ಭಗವಂತ ಇದು ನಿನ್ನ ಕೃಪೆ ಅಂತ ಭಗವಂತನ ಕೃಪೆಗಾಗಿ ಯೋಚನೆ ಮಾಡ್ತಾನೆ ಭಕ್ತ. ಇದು ನಾನು ಇನ್ನೂ ಕಷ್ಟವನ್ನು ಅನುಭವಿಸ್ಬೇಕಾಯ್ತು, ಭಗವಂತನ ಕೃಪೆಯಿಂದ ಅವನು ಚಿಕ್ಕದಾಗಿ ಕೊಡ್ತಾ ಇದ್ದಾನೆ ಅಂತ ಸುಮ್ಮನೆ ಭಗವಂತನ ಕೃಪೆಗಾಗಿ ಕಾಯ್ಕೊಂಡು ತನ್ನ ಭಕ್ತಿ ಸೇವೆಯನ್ನು ಯಾರು ಮುಂದುವರ್ಸ್ಕೊಂಡು ಹೋಗ್ತಾನೋ ಅವನು ಭಗವದ್ಧಾಮಕ್ಕೆ ಹೋಗಕ್ಕೆ ಅವನು ಯೋಗ್ಯನಾಗೋಗ್ತಾನೆ. ಅದು ಅವನ ಹಕ್ಕಾಗ್ಬಿಡತ್ತೆ. ಹೋಗೋದಕ್ಕೆ ಅವನು ಹಕ್ಕು ಪಡ್ಕೊಂಡ್ಬಿಡ್ತಾನೆ ಅಂತ. ಸೊ ಈ ರೀತಿಯಲ್ಲಿ ಭಕ್ತಿರಸಾಮೃತ ಸಿಂಧು ಇವೆಲ್ಲ ಗ್ರಂಥಗಳು, ಭಾಗವತ, ಇದೆಲ್ಲ ಮಿಶ್ರ ಭಕ್ತಿಗಲ್ಲ, ಇದೆಲ್ಲ ಇರೋದು ಶುದ್ಧ ಭಕ್ತಿಗೆ. ಅದಕ್ಕೆ ಇಲ್ಲಿ ಈ ಪುಸ್ತಕಗಳಲ್ಲಿ ಭಕ್ತಿ ಅಂದ್ರೇನೆ ಅದು ಶುದ್ಧ ಭಕ್ತಿ ಅಂತಾನೆ ಓದ್ಬೇಕು ನಾವು. ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ, ಇಂದ್ರಿಯ ಭೋಗದ ಇಚ್ಛೆ ಇರಬಾರ್ದು, ಇನ್ನೇನು ಮಾನಸಿಕ ಊಹಾಪೋಹದ ಇಚ್ಛೆ ಇರಬಾರ್ದು. ಅದು ನಾವು ಮಾಡ್ಬೇಕಾದ್ರು ಶುದ್ಧ ಭಕ್ತಿ. ಓಕೆ.
ಇಲ್ಲಿಗೆ ಇಲ್ಲಿ ನಿಲ್ಲಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು.